ಎಂದು ನಿಲ್ಲುವನು. ದೈವ ವಾಕ್ಯವನ್ನು ಆಲಿಸುವನು. ಒಂದು ನಿಮಿಷ ದೇವರಲ್ಲಿ ನಾವು ಪ್ರಾರ್ಥಿಸೋಣ. ದೇವರ ವಾಕ್ಯವನ್ನು ಓದಿದ ನಂತರ ನಾವು ಕೂತ್ಕೊಳ್ಳುವಂಥದ್ದು. ಕಣ್ಣುಗಳನ್ನು ಮುಚ್ಚೋಣ, ಕರಗಳನ್ನು ಜೋಡಿಸಿ ಪ್ರಾರ್ಥಿಸೋಣ. ಹೇಳುವ ಪ್ರಾರ್ಥನೆ ನನ್ನ ಜೊತೆಯಲ್ಲಿ ಸೇರಿ ಹೇಳಿರಿ. ಪ್ರಭು ಯೇಸುವೆ, ನಿಮ್ಮ ದಿವ್ಯ ವಚನವನ್ನು ಆಲಿಸಲು ನಮ್ಮ ಕಿವಿಗಳನ್ನು ಹೃನ್ಮನಗಳನ್ನು ತೆರೆದು ಅಭ್ಯಂಗಿಸಿರಿ. ನಿಮ್ಮ ಆತ್ಮಾಭಿಷೇಕದಿಂದ ನಮ್ಮನ್ನು ತುಂಬಿಸಿರಿ. ಆತ್ಮವು ಜೀವವಾಗಿರುವ ನಿಮ್ಮ ದಿವ್ಯ ವಚನವನ್ನು ಶ್ರದ್ಧೆಯಿಂದ ಏಕಾಗ್ರತೆಯಿಂದ ಆಲಿಸುವ ಕೃಪೆಯನ್ನು ನಮಗೆ ನೀಡಿರಿ. ವ್ಯರ್ಥವಾದ ಚಿಂತೆಗಳಿಂದ ನಮ್ಮನ್ನು ಬಿಡುಗಡೆಗೊಳಿಸಿರಿ. ನಮ್ಮ ಹೃನ್ಮನಗಳಲ್ಲಿ ಬಿತ್ತಲ್ಪಡುವ ಈ ದೈವ ವಚನವು ನಮ್ಮಲ್ಲಿ ಸಮೃದ್ಧಿಯಾಗಿ ಬೆಳೆದು 100ಕ್ಕೆ 100ರಷ್ಟು 60ರಷ್ಟು 30ರಷ್ಟು ಫಲವನ್ನು ನೀಡಲು ನಮಗೆ ಕೃಪೆ ನೀಡಿರಿ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಮಹಿಮೆ, ಯೇಸುವೆ ಆರಾಧನೆ. ಹಾಲೇಲುಯಾ, 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 ಹಾಲೇಲುಯಾ. ಪ್ರೇಷಿತರ ಕಾರ್ಯಕಲಾಪಗಳ ಪುಸ್ತಕ 1ನೇ ಅಧ್ಯಾಯ ವಚನ 4, 5 ಮತ್ತು 8. ಒಮ್ಮೆ ಅವರೆಲ್ಲರೂ ಒಂದುಗೂಡಿದ್ದ ಸಂದರ್ಭದಲ್ಲಿ, ನೀವು ಜೆರುಸಲೇಮನ್ನು ಬಿಟ್ಟು ಹೋಗಬೇಡಿ, ನಾನು ನಿಮಗೆ ತಿಳಿಸಿದಂತೆ ನನ್ನ ಪಿತನು ವಾಗ್ದಾನ ಮಾಡಿರುವವರಕ್ಕಾಗಿ ಕಾದುಕೊಂಡಿರಿ. ಏಕೆಂದರೆ ಯೋಹಾನನು ನೀರಿನಿಂದ ಸ್ನಾನದೀಕ್ಷೆ ಕೊಡುತ್ತಿದ್ದನು, ಆದರೆ ಇನ್ನು ಕೆಲವೇ ದಿನಗಳಲ್ಲಿ ನೀವು ಪವಿತ್ರಾತ್ಮ ಅವರಿಂದ ದೀಕ್ಷಾಸ್ನಾನ ಪಡೆಯುವಿರಿ ಎಂದು ಆಜ್ಞಾಪಿಸಿದರು. ಆದರೆ ಪವಿತ್ರಾತ್ಮ ಅವರು ನಿಮ್ಮ ಮೇಲೆ ಬಂದಾಗ ನೀವು ಶಕ್ತಿಯುತರಾಗುವಿರಿ. ಆಗ ನೀವು ಜೆರುಸಲೇಮಿನಲ್ಲೂ ಜುದಯದಲ್ಲೂ ಸಮಾರಿಯದಲ್ಲೂ ಭೂಲೋಕದ ಕಟ್ಟಕಡೆಯವರೆಗೂ ನನಗೆ ಸಾಕ್ಷಿಗಳಾಗುವಿರಿ ಎಂದರು. ದೇವರ ವಾಕ್ಯವಿದು. ಕೂತ್ಕೊಳ್ಳಿ. ಪ್ರಭು ಯೇಸು ಸ್ವಾಮಿಯಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಅಪಾರವಾದ ಕರುಣೆಯ ನಿಮಿತ್ತವಾಗಿ ಈ ಶುಭ ದಿನದವರೆಗೆ ನಾವು ಜೀವಂತವಾಗಿದ್ದೇವೆ, ಆರೋಗ್ಯದಿಂದಿದ್ದೇವೆ ಮತ್ತು ದೇವರ ಪರಿಶುದ್ಧವಾದ ಸಾನ್ನಿಧ್ಯದಲ್ಲಿ ಈ ಪಂಚಶತಮ ಹಬ್ಬವನ್ನು ಕೊಂಡಾಡುವ, ದೇವರ ವರಪ್ರಸಾದವನ್ನು ನಿರೀಕ್ಷಿಸಿ ಪವಿತ್ರಾತ್ಮರ ಕೃಪಾವರಗಳಿಂದ ತುಂಬಿಕೊಳ್ಳುವ ಒಂದು ಸುಸಂದರ್ಭದಲ್ಲಿ ನಾವೆಲ್ಲರೂ ಇಲ್ಲಿ ನೆರೆದಿದ್ದೇವೆ. ಇದಕ್ಕೆ ದೇವರು ಬಹಳ ಉತ್ತಮವಾದ ರೀತಿಯಲ್ಲಿ ನಮಗೆ ಅನುಗ್ರಹವನ್ನು ನೀಡಿದ್ದರಿಂದ, ಜೀವದಾನ ಕೊಟ್ಟಿದ್ದರಿಂದ ನಾವಿಂದು ಇಲ್ಲಿದ್ದೇವೆ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ. ಹಾಗಾಗಿ ತುಂಬ ಹೃದಯದ ಸಂತೋಷದಿಂದಾಗಿದೆ ನಾನು ಈ ವೇದಿಕೆಯಲ್ಲಿ ನಿಂತಿರುವಂಥದ್ದು. ಅನೇಕ ಸಮಸ್ಯೆಗಳು, ಅನಾರೋಗ್ಯದ ಸಮಸ್ಯೆಗಳು ಕಾಡಿದಾಗ್ಯೂ ಸುಮಾರು 5 ಬಾರಿ ICUಗೆ ಹೋಗಿ ನಾನು ದೇವರ ಕರುಣೆಯಿಂದ ಬದುಕಿ ಬಂದಿರುವಂಥದ್ದು. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ. ಬದುಕುವಂಥ ಯಾವುದೇ ನಿರೀಕ್ಷೆ ಇಲ್ಲದ ಇದ್ದ ಸಂದರ್ಭಗಳಲ್ಲಿ ಒಂದೇ ಒಂದು ಪ್ರಾರ್ಥನೆ ಆಗಿತ್ತು, ಪವಿತ್ರಾತ್ಮರಲ್ಲಿ, ತ್ರಯೇಕ ದೇವರಲ್ಲಿ ಬದುಕಿ ಉಳಿದು ಬಂದರೆ ದೇವರ ವಾಕ್ಯವನ್ನು ಕೊನೆಯ ಉಸಿರಿರುವವರೆಗೆ ಸಾರುವುದಾಗಿ ICUನಲ್ಲಿ ನಾನು ಇರುವಾಗಲೂ ಪ್ರಾರ್ಥಿಸುತ್ತಾ ಇದ್ದೆ. ಮತ್ತು ಕರ್ನಾಟಕದ ಅನೇಕ ಮಂದಿ ಬಹಳವಾಗಿ ನನಗಾಗಿ ಪ್ರಾರ್ಥಿಸಿದ್ದಾರೆ. ಕೆಲವೊಮ್ಮೆ ಆ ಪ್ರಾರ್ಥನೆಯಲ್ಲಿ ನೀವು ಕೂಡ ಇದ್ದಿರಬಹುದು. ಹಾಗಾಗಿ ಎಲ್ಲರಿಗೂ ಹಾಗೂ ನಿಮಗೂ ತಂದೆಯಾದ ದೇವರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ದೇವರ ವಾಕ್ಯವನ್ನು ಪ್ರಸಂಗಿಸಲು ನಾನು ಆರಂಭಿಸುತ್ತೇನೆ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಒಲವಿನ ಸಹೋದರ ಸಹೋದರಿಯರೇ, ಯೇಸು ಪ್ರಭು ತಮ್ಮ ಬಹಿರಂಗ ಜೀವನದಲ್ಲಿ ಶಿಷ್ಯ ಸಮೂಹವನ್ನು ತನ್ನ ಜೊತೆಯಲ್ಲಿ ಇಟ್ಟುಕೊಂಡು ಎಲ್ಲ ಕಾರ್ಯಗಳನ್ನು ಅವರು ತೋರಿಸುತ್ತಾ ಬಂದರು. ಪ್ರಪಂಚದ ಮಧ್ಯದೊಳಗಿಂದ ತನ್ನ ಜೊತೆಯಲ್ಲಿ ಜೀವಿಸುವುದಕ್ಕಾಗಿ ಯೇಸು ಸ್ವಾಮಿ 12 ಮಂದಿ ಪ್ರೇಷಿತರನ್ನು ಆಯ್ಕೆ ಮಾಡಿ ತನ್ನ ಶುಶ್ರೂಷೆಯ ಎಲ್ಲ ಕಾರ್ಯಗಳನ್ನು ಅವರಿಗೆ ತೋರಿಸಿಕೊಂಡು ಬಂದರು.
ದೈವ ವಚನವನ್ನು ಪ್ರಸಂಗಿಸುವುದರ ಮುಖಾಂತರವಾಗಿ ಮನುಷ್ಯರ ಹೃದಯಗಳಲ್ಲಿ ದೇವರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡುವುದಕ್ಕೂ, ಮನುಷ್ಯರು ಅನುಭವಿಸುತ್ತಿದ್ದ ಕಷ್ಟ, ದುಃಖ, ವೇದನೆ, ವ್ಯಸನಗಳಿಂದ ಅವರನ್ನು ಬಿಡುಗಡೆಗೊಳಿಸುವುದಕ್ಕೂ, ವಿಶೇಷವಾಗಿ ಪೈಶಾಚಿಕ ಬಂಧನಗಳಿಂದ ನರಳುತ್ತಿದ್ದಂಥ ಮನುಷ್ಯ ಮಕ್ಕಳನ್ನು ದೈವ ವಚನದ ಶಕ್ತಿಯಿಂದ ಬಿಡುಗಡೆಗೊಳಿಸಿ, ರೋಗ ರುಜಿನಗಳನ್ನು ಸ್ವಸ್ಥಗೊಳಿಸಿ, ಸತ್ತ ಮನುಷ್ಯರಿಗೆ ಜೀವವನ್ನು ಕೊಟ್ಟು ಪೈಶಾಚಿಕ ಬಂಧನಗಳನ್ನು ಮುರಿಯುವಂಥ ಒಂದು ಕಾರ್ಯವನ್ನು ಮಾಡುವುದರ ಮುಖಾಂತರ ತನ್ನ ಶಿಷ್ಯ ಸಮೂಹಕ್ಕೆ ತನ್ನ ಶುಶ್ರೂಷೆಯನ್ನು 3 ವರ್ಷಗಳ ಕಾಲ ಅವರು ತೋರಿಸಿಕೊಡುತ್ತಾ ಬಂದರು. ಅರ್ಥಾತ್ ತರಬೇತಿಯನ್ನು ನೀಡುತ್ತಾ ಬಂದರು. ಕೊನೆಗೆ ಸ್ವಾಮಿ ಪುನರುತ್ಥಾನಗೊಂಡ ನಂತರ ಶಿಷ್ಯರಿಗೆ ದರ್ಶನವಿತ್ತು. ಅವರಿಗೆ ಬಹಳ ಪ್ರಮುಖವಾದಂಥ ಒಂದು ಕಾರ್ಯವನ್ನು ನುಡಿಯುತ್ತಾರೆ. ನೀವು ಪವಿತ್ರಾತ್ಮರಿಂದ ತುಂಬಿಕೊಳ್ಳುವವರೆಗೆ ಜೆರುಸಲೇಮ್ ಪಟ್ಟಣವನ್ನು ಬಿಟ್ಟು ಎಲ್ಲಿಗೂ ಹೋಗಬೇಡಿ. ಹಾಗಾಗಿ 3 ವರ್ಷಗಳ ಕಾಲ ಸ್ವಾಮಿಯ ಬಹಿರಂಗ ಜೀವನದಲ್ಲಿ ಸ್ವಾಮಿಯ ಆತ್ಮೀಕ ಶುಶ್ರೂಷೆಗಳನ್ನು ನೋಡಿದಂತಹ ಶಿಷ್ಯ ಸಮೂಹ ಇನ್ನು ತಮ್ಮ ಬದುಕಿನಲ್ಲಿ ಪ್ರಭು ಯೇಸುವಿನ ಕಾರ್ಯವನ್ನು ಮುಂದುವರೆಸಬೇಕಾಗಿತ್ತು. ಆದ್ದರಿಂದ ದೇವರ ಅಭಿಷೇಕವನ್ನು ಅವರ ಮೇಲೆ ಸುರಿಸುವುದಾಗಿ ವಾಗ್ದಾನ ಮಾಡಿದಂಥ ಯೇಸು ಪ್ರಭು ಅವರನ್ನು ಜೆರುಸಲೇಮ್ ಪಟ್ಟಣದಲ್ಲಿ ಕಾದುಕೊಂಡಿರಿ ಎಂಬುದಾಗಿ ಹೇಳುತ್ತಾರೆ. ಅಂತೆಯೇ ಶಿಷ್ಯ ಸಮೂಹ ತುಂಬ ಭಯದಿಂದ ಯೇಸು ಸ್ವಾಮಿ ಯಾವ ರೀತಿ ದಾರುಣವಾದ ಮರಣವನ್ನು ಅನುಭವಿಸಿದರು ಆ ಘಟನೆಯನ್ನು ಕಂಡು ಯೆಹೂದ್ಯರಿಗೆ ಅಂಜಿ ಮನೆಯ ಬಾಗಿಲುಗಳನ್ನು ಮುಚ್ಚಿಕೊಂಡು ಮರಣ ಭಯದಿಂದ ದೇವರಲ್ಲಿ ಪ್ರಾರ್ಥನೆ ಮಾಡುವಂಥ ಸಂದರ್ಭದಲ್ಲಿ ಪವಿತ್ರಾತ್ಮರು ಸ್ವರ್ಗದಿಂದ ಬೆಂಕಿಯ ಕೆನ್ನಾಲಿಗೆಯ ರೂಪದಲ್ಲಿ ಅವರ ಮೇಲೆ ಇಳಿದು ಬರುತ್ತಾರೆ. ಅಲ್ಲಿ ಆಗಿದೆ ಶಿಷ್ಯರು ಹೊಸ ಜೀವವನ್ನು ಪಡೆಯುವಂಥದ್ದು, ಧೈರ್ಯವನ್ನು ಮತ್ತು ಅಭಿಷೇಕವನ್ನು ಪಡೆಯುವಂಥದ್ದು. ಅಂದು ಪೇತ್ರನು ಪ್ರಸಂಗಿಸಿದ ಪ್ರಥಮ ಪ್ರಬೋಧನೆಯಲ್ಲಿ 3,000 ಜನ ಮಾನಸಾಂತರಗೊಂಡು ಯೇಸು ಸ್ವಾಮಿಯನ್ನು ರಕ್ಷಕ ಮತ್ತು ಪ್ರಭುವಾಗಿ ಸ್ವೀಕರಿಸಿದರು. ಅಂದಾಗಿದೆ ಧರ್ಮಸಭೆ ಅಥವಾ ದೇವರ ಆಲಯ ಧರ್ಮಸಭೆ ಉಗಮವಾದದ್ದು ಧರ್ಮಸಭೆಯ ಜನ್ಮದಿನ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಪ್ರಿಯ ಸಹೋದರ ಸಹೋದರಿಯರೇ, ಇವತ್ತಿನ ಪ್ರಪಂಚದಲ್ಲಿ ಆಧುನಿಕವಾದ ಜಗತ್ತಿನಲ್ಲಿ ನಾವು ಜೀವಿಸುತ್ತಿರುವ ಸಂದರ್ಭದಲ್ಲಿ ಹಲವಾರು ಸವಾಲುಗಳನ್ನು ಇವತ್ತು ನಾವು ಎದುರಿಸುತ್ತಾ ಇದ್ದೇವೆ. ಬಹಳ ಮುಖ್ಯವಾಗಿ ಯೇಸು ಸ್ವಾಮಿಯ ಶಿಷ್ಯರು ಹೇಗೆ ಪರಿಶುದ್ಧಾತ್ಮರನ್ನು ಸ್ವೀಕಾರ ಮಾಡಿದರು ಅದೇ ರೀತಿಯಲ್ಲಿ ಪ್ರಬಲವಾದ ರೀತಿಯಲ್ಲಿ ಇವತ್ತು ನಾವು ದೇವರ ಆತ್ಮರನ್ನು ನಮ್ಮ ಜೀವನಕ್ಕೆ ಸ್ವೀಕರಿಸಬೇಕಾಗಿದೆ. ದೇವರ ಅಭಿಷೇಕದ ಶಕ್ತಿ ಪ್ರಜ್ವಲಿಸುವಾಗ ಮಾತ್ರವೇ ನಮ್ಮಲ್ಲಿರುವಂಥ ಎಲ್ಲ ಅಧೈರ್ಯವು ಮತ್ತು ಲೌಕಿಕ ಬಂಧನಗಳು ಮತ್ತಿತರೆ ಎಲ್ಲ ಸ್ವಭಾವಗಳಂದರೆ ಲೌಕಿಕ ಸ್ವಭಾವಗಳೆಲ್ಲವೂ ನಮ್ಮಿಂದ ದೂರವಾಗಲು ಸಾಧ್ಯ. ಒಲವಿನ ಸಹೋದರ ಸಹೋದರಿಯರೇ, ಪವಿತ್ರಾತ್ಮರು ಬಂದ ಮರುಕ್ಷಣ ಶಿಷ್ಯರು ಹೊಸ ಜೀವವನ್ನು ಪಡೆಯುತ್ತಾರೆ. ಬಹಳ ಮುಖ್ಯವಾಗಿ ಮನುಷ್ಯರೊಳಗಡೆ ಅನೇಕ ದುಃಖಗಳಿವೆ. ನಮ್ಮ ಪ್ರತಿಯೊಬ್ಬರಲ್ಲಿಯೂ ಅನೇಕ ದುಃಖಗಳಿವೆ ಮತ್ತು ಸವಾಲುಗಳಿವೆ. ಒಂದನೇದಾಗಿ ಜನಿಸುವ ಆ ಸಮಯದಿಂದ ಹಿಡಿದು ಪವಿತ್ರಾತ್ಮರನ್ನು ಸ್ವೀಕಾರ ಮಾಡುವವರೆಗೆ ಒಂದಲ್ಲ ಒಂದು ವಿಧವಾದ ದುಃಖದಲ್ಲಿ, ನೋವಿನಲ್ಲಿ, ವಿಷಮ ಪರಿಸ್ಥಿತಿಯಲ್ಲಿ ಅಥವಾ ಸವಾಲುಗಳ ಮಧ್ಯಭಾಗದಲ್ಲಿ ನಾವು ಬೆಳೆದು ಬರುತ್ತೇವೆ. ನಮ್ಮ ಆಂತರ್ಯದಲ್ಲಿ ನಾವು ಸಾಮಾನ್ಯವಾಗಿ ಹೊರಗಡೆ ನಗಾಡುತ್ತೇವೆ, ಆದರೆ ಯಾರೂ ನಮ್ಮ ಜೊತೆಯಲ್ಲಿ ಇಲ್ಲದೆ ನಾವಾಗ ನಾವು ಏಕಾಂಗಿ ಆಗುತ್ತೇವೆ. ಆಗ ನಮ್ಮ ನಿಜವಾದ ಸ್ವರೂಪ ಈಚೆ ಬರುತ್ತೆ. ನಮ್ಮ ನಿಜವಾದ ಸ್ವರೂಪ ಏನು? ಎಲ್ಲಿಯಾದರೂ ಒಂದು ಕಡೆ ಕೂತ್ಕೊಂಡು ಆಕಾಶ ತಲೆ ಮೇಲೆ ಬಿದ್ದ ಹಾಗೆ ಯೋಚನೆ ಮಾಡುವಂಥದ್ದು. ಈಗ ತಾನೇ ನಗಾಡಿದ ಮುಖ ಕೂಡಲೇ ಸಪ್ಪೆ ಆಗ್ತದೆ. ಹಾಗೆ ಕೆಲವು ದುಃಖದ ವಿಚಾರಗಳು ನಮ್ಮ ನೆನಪಿಗೆ ಬರುತ್ತದೆ. ನಾವು ದುಃಖದ ವಿಚಾರಗಳನ್ನು ನೆನಪು ಮಾಡಿಕೊಳ್ಳುವ ಅಗತ್ಯ ಇಲ್ಲ. ನಮ್ಮ ಜೀವನದ ಹಿಂದಕ್ಕೆ ಹೋಗಬೇಕಾದ ಅಗತ್ಯ ಇಲ್ಲ. ನಾವು ಏಕಾಂಗಿಯಾದ ಮರುಕ್ಷಣ ನಮ್ಮ ಜೀವಿತದಲ್ಲಿ ಅನೇಕ ದುಃಖಗಳು ಉಂಟಾಗುತ್ತವೆ. ಯಾವುದೆಲ್ಲ ದುಃಖಗಳಲ್ಲಿ ನಾವು ಹಾದು ಬಂದಿರುತ್ತೇವೆ ಮತ್ತು ಯಾವುದೆಲ್ಲ ಮನುಷ್ಯರು ನಮ್ಮನ್ನು ದುಃಖಕ್ಕೆ ಈಡು ಮಾಡಿದರು, 10, 15 ವರ್ಷ, 20 ವರ್ಷಗಳ ಹಿಂದೆ ಆಡಿದಂತಹ ಒಂದು ಚುಚ್ಚುವ ಮಾತು ಕೂಡ ನಮ್ಮ ಹೃದಯದಲ್ಲಿ ಆಳವಾಗಿ ಬೇರೂರಿರುತ್ತದೆ. ಅದು ನಮಗೆ ಕೂಡಲೇ ಏಕಾಂಗಿಯಾದ ಕೂಡಲೇ ಅದು ನೆನಪಾಗತ್ತೆ. ಆ ನೆನಪಾದ ಕೂಡಲೇ
ಆ ನೋವಿನಲ್ಲಿ ಎಷ್ಟು ಸಮಯ ಕಳೆಯುತ್ತೇವೆ ಎಂಬುದಾಗಿ ನಮಗೆ ಅರಿವಾಗುವುದಿಲ್ಲ. ಆ ಮಾನಸಿಕವಾದ ದುಃಖವು ನಮ್ಮನ್ನು ಎಲ್ಲ ವಿಧವಾದ ಸಂತೋಷಗಳಿಂದ ತಡೆಗಟ್ಟುತ್ತೆ, ನಮ್ಮ ಪ್ರಯತ್ನಗಳನ್ನು ತಡೆಗಟ್ಟುತ್ತೆ ಮತ್ತು ಆಹಾರ ಸೇವನೆಯನ್ನು ಕೂಡ ನಿಲ್ಲಿಸ್ತೇವೆ. ಕೆಲವೊಮ್ಮೆ ನಮಗೆ ನಾವೇ ಹೇಳ್ಕೊಳ್ತೇವೆ, ಊಟ ಮಾಡಿ ಯಾರು ಉದ್ಧಾರ ಆಗೋರು ಬಿಡು ಅಂತ ಹೇಳ್ಬಿಟ್ಟು. ಕೆಲವೊಮ್ಮೆ ನಾವು ಅನ್ನಿಸ್ತೇವೆ, ಏನು ಪ್ರಯತ್ನ ಮಾಡಿದರೆ ಏನು ಫಲ. ಪ್ರಯತ್ನಗಳನ್ನು ನಿಲ್ಲಿಸ್ತೇವೆ, ಸೋಲನ್ನು ಒಪ್ಪಿಕೊಳ್ತೇವೆ ಮತ್ತು ನಮ್ಮದು ಹಣೆ ಬರ ಇಷ್ಟೇ, ಇನ್ನು ನಾವು ಮುಂದೆ ಹೋಗೋದಿಲ್ಲ, ಮುಂದೆ ಹೋಗಿ ಏನು ಪ್ರಯೋಜನ ಇಲ್ಲ, ಹಾಗಾಗಿ ಸುಮ್ಮನೆ ಗೋಳಾಡೋ ಬದಲು, ಪ್ರಯತ್ನ ಮಾಡಿ ಸೋಲುವ ಬದಲು ಹೀಗೆ ಇದ್ಬಿಟ್ರೆ ಒಳ್ಳೇದಂತೇಳಿ ನಮಗೆ ನಾವೇ ಡಮ್ಮಿ ಆಗ್ತೇವೆ. ಮತ್ತು ನಮ್ಮನ್ನು ಡಮ್ಮಿಗೊಳಿಸಿದಂಥ ಎಲ್ಲ ಮನುಷ್ಯರನ್ನು ಸ್ಮರಿಸಿ ಮತ್ತಷ್ಟು ದುಃಖ ಪಡ್ತೇವೆ, ಮತ್ತಷ್ಟು ವೇದನೆಗೆ ಒಳಗಾಗ್ತೇವೆ. ಆದರೆ ಈ ಎಲ್ಲ ವಿಷಯಗಳ ಮಧ್ಯಭಾಗದಲ್ಲಿ ಯಾವಾಗ ಪರಿಶುದ್ಧಾತ್ಮರ ಸಾನ್ನಿಧ್ಯವು ನಮ್ಮ ಮೇಲೆ ಬರ್ತದೆಯೋ, ಒಂದು ಕ್ಷಣದಲ್ಲಿ ಪ್ರಿಯರೇ, ಒಂದು ಕ್ಷಣದಲ್ಲಿ ನಮ್ಮ ಹಳೆಯ ದುಃಖಗಳು, ಹಳೆಯ ನೋವುಗಳು, ನಮ್ಮನ್ನು ನೋಯಿಸಿದ, ನಮಗೆ ದುಃಖ ಕೊಟ್ಟ, ಚುಚ್ಚು ಮಾತುಗಳನ್ನಾಡಿದ ಎಲ್ಲ ವ್ಯಕ್ತಿಗಳನ್ನು ಒಂದು ಕ್ಷಣದಲ್ಲಿ ನಾವು ಕ್ಷಮಿಸುತ್ತೇವೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಒಂದು ಕ್ಷಣದಲ್ಲಿ ಆ ದುಃಖ ನಮಗೆ ಕಣ್ಮರೆ ಆಗ್ತದೆ, ಒಂದು ಕ್ಷಣದಲ್ಲಿ ನೋವುಗಳೆಲ್ಲ ಮರೆ ಆಗ್ತದೆ. ದುಃಖ ಕೊಟ್ಟಂಥ ಮನುಷ್ಯರೊಡನೆ ಊಟ ಮಾಡಲಿಕ್ಕೆ ನಮಗೆ ಆಗ್ತದೆ, ನೋವು ಕೊಟ್ಟ ಮನುಷ್ಯರನ್ನು ಕ್ಷಮಿಸಲಿಕ್ಕೆ ನಮಗೆ ಆಗ್ತದೆ, ಅವರನ್ನು ಆಶೀರ್ವಾದ ಮಾಡಲಿಕ್ಕೆ ನಮಗೆ ಆಗ್ತದೆ. ಅದಾಗಿದೆ ಪರಿಶುದ್ಧಾತ್ಮರ ಬಹಳ ಪ್ರಮುಖವಾದ ಕಾರ್ಯ, ಅದಾಗಿದೆ ಹೊಸ ಜೀವನ. ಶಿಷ್ಯರನ್ನು ನಾವು ತೆಗೆದುಕೊಳ್ಳುವಾಗ ಇಂಥ ಒಂದು ಹೊಸ ಜೀವನವನ್ನು ನಾವು ಕಾಣುತ್ತೇವೆ. ಯೇಸು ಸ್ವಾಮಿ ದಾರುಣವಾದ ರೀತಿಯಲ್ಲಿ ಶಿಲುಬೆಯ ಮರದಲ್ಲಿ ಪ್ರಾಣ ಬಿಟ್ಟ ನಂತರ ಶಿಷ್ಯರ ಮನದಾಳದಲ್ಲಿ 3 ಕಾರ್ಯಗಳಿದ್ದವು. ದಾರುಣವಾದ ರೀತಿಯಲ್ಲಿ ನೋವುಗಳನ್ನು ಯೇಸು ಪ್ರಭು ಅನುಭವಿಸುವಂತಹ ಪರಿಸ್ಥಿತಿಯಲ್ಲಿ ಅವರ ಜೊತೆಯಲ್ಲಿ ನಾವಿರಲಿಲ್ಲ. ನಾವೆಲ್ಲರೂ ಬಿಟ್ಟು ಅವರನ್ನು ಏಕಾಂಗಿಯಾಗಿ ಬಿಟ್ಟು ಪಲಾಯನಗೈದೆವು. ಪೇತ್ರನಾದರೂ ತುಂಬಿದ ಸಭೆಯಲ್ಲಿ ಒಂದು ಸ್ತ್ರೀ, ನೀನು ಯೇಸು ಸ್ವಾಮಿಯ ಶಿಷ್ಯರಲ್ಲಿ ಒಬ್ಬನಲ್ಲವೇ ಎಂದು ಕೇಳುವಾಗ ಇಲ್ಲ ಎಂಬುದಾಗಿ ಆತನು ನಿರಾಕರಿಸಿದ ಕಾರಣ ಪ್ರಾಣ ಭಯ. ಹಾಗಾಗಿ ಇದೆಲ್ಲ ಆಂತರಿಕವಾದ ಗಾಯಗಳು ಅವರ ಮನಸ್ಸಿನಲ್ಲಿದ್ದವು. ಪ್ರಭುವಿನೊಡನೆ ಉಂಡು, ಪ್ರಭುವಿನೊಡನೆ ಸಂಚರಿಸಿ, ಪ್ರಭುವಿನೊಡನೆ ತಂಗಿದ್ದು, ಅವರ ದುಃಖದ ಸಮಯದಲ್ಲಿ ಅವರೊಟ್ಟಿಗೆ ನಾವಿರಲಿಲ್ಲ. ಎರಡನೇದಾಗಿ, ಯಾರೆಲ್ಲ ಪ್ರಭುವಿನ ಮೇಲೆ ಅಪದೂರುಗಳನ್ನು ಹೊರಿಸಿ ಅವರಿಗೆ ಶಿಕ್ಷೆಯನ್ನು ಕೊಟ್ಟರು, ಅವರೆಲ್ಲರ ಮೇಲೆ ಕಠಿಣವಾದ ಒಂದು ಕೋಪ ಅವರ ಮನದಾಳದಲ್ಲಿತ್ತು. ಹಾಗೆ ಅಸಹಾಯಕ ಪರಿಸ್ಥಿತಿ, ನಮ್ಮಿಂದ ಏನು ಮಾಡಲಿಕ್ಕೆ ಆಗಲಿಲ್ವಲ್ಲ ಎನ್ನುವಂಥ ಅಸಹಾಯಕ ಪರಿಸ್ಥಿತಿ ಮತ್ತು ತಮ್ಮ ಒಳಗಡೆ ಮುರಿಯಲ್ಪಟ್ಟ ಅನುಭವ. ಇನ್ನು ನಮ್ಮ ಜೀವನ ಏನು ಪ್ರಯೋಜನವಿಲ್ಲ, ನಾವು ಸ್ಕ್ರ್ಯಾಪ್, ಯಾವುದಕ್ಕೂ ಪ್ರಯೋಜನವಿಲ್ಲ ಎಂತಕ್ಕಂಥ ಒಂದು ಭಾವನೆ ಅವರ ಮನದಾಳದಲ್ಲಿ ಮೂಡಿತ್ತು. ಇಂಥ ವಿಸ್ಮಯಕಾರಿ ಪರಿಸ್ಥಿತಿಯಲ್ಲಿ ಕುಳಿತು ದೇವರಲ್ಲಿ ಪ್ರಾರ್ಥಿಸುವ ಸಮಯ ಯಾವಾಗ ಅಭಿಷೇಕದ ಶಕ್ತಿ ಅವರ ಮೇಲೆ ಇಳಿದು ಬಂತು, ಕ್ಷಣ ಮಾತ್ರದಲ್ಲಿ ಅವರೆಲ್ಲ ನಕಾರಾತ್ಮಕವಾದ ಭಾವನೆಗಳು, ಅವರೆಲ್ಲ ಚಿಂತಾಮಂಡಲಗಳು, ಅವರಲ್ಲಿದ್ದಂಥ ಆಂತರಿಕ ಗಾಯಗಳು, ರೋಷ, ದ್ವೇಷ, ವೈಷಮ್ಯ, ವೈರಾಗ್ಯ ಎಲ್ಲವೂ ಸಂಪೂರ್ಣವಾಗಿ ತೊಳೆಯಲ್ಪಟ್ಟು ದೈವ ರಾಜ್ಯದ ವಿಸ್ತರಣೆಗಾಗಿಯೂ ಅಭಿಷೇಕದ ಒಂದು ಜೀವನಕ್ಕಾಗಿಯೂ ದೇವರ ವಚನವನ್ನು ಸಾರುವಂಥ ಶಕ್ತಿಯುತವಾದ ಧೈರ್ಯ ಮತ್ತು ಪವಿತ್ರಾತ್ಮರ ಆಳವಾದ ಜ್ಞಾನದಿಂದ ತುಂಬಿ ಜೀವದ ಹಂಗು ತೊರೆದು ಈಚೆ ಬಂದು ಜನರನ್ನು ಸಂಧಿಸಿ, ಯಾವ ಜ್ಞಾನವಿಲ್ಲದೆ ಇದ್ದವರು ಪ್ರಚಂಡವಾದ ಜ್ಞಾನದಿಂದಲೂ ಧೈರ್ಯದಿಂದಲೂ ಅಭಿಷೇಕದಿಂದಲೂ ದೇವರ ವಾಕ್ಯವನ್ನು ಪ್ರಸಂಗಿಸಿ ಯೇಸು ಸ್ವಾಮಿಯಂತೆಯೇ ಅದ್ಭುತಗಳನ್ನು ಮಾಡಿ ಸತ್ತವರಿಗೆ ಜೀವದಾನವನ್ನು ಕೊಟ್ಟು ಪೈಶಾಚಿಕ ಬಂಧನಗಳನ್ನು ಮುರಿದು ಇಡೀ ಪ್ರಪಂಚಕ್ಕೆ ದೇವರ ಸಂದೇಶವನ್ನು ಸಾರಿ ಧರ್ಮಸಭೆಯನ್ನು ಕಟ್ಟಿದರು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ. ಒಲವಿನ ಸಹೋದರ ಸಹೋದರಿಯರೇ, ಬಹಳ ಪ್ರಮುಖವಾಗಿ ಈ ದಿನ ದೇವರ ಪರಿಶುದ್ಧಾತ್ಮರು ಶಕ್ತಿಯುತವಾಗಿ ನಮ್ಮ ಜೀವಿತವನ್ನು ಆವರಿಸಿಕೊಳ್ಳಬೇಕಾದಲ್ಲಿ ನಾವು ಕಟ್ಟುನಿಟ್ಟಾಗಿ ಯೇಸು ಪ್ರಭುವನ್ನು ಅನುಸರಿಸಬೇಕಾದವರಾಗಿರುತ್ತೇವೆ. ಯಾವ ವ್ಯಕ್ತಿ ತನ್ನ ಜೀವಿತದಲ್ಲಿ ಕಟ್ಟುನಿಟ್ಟಾಗಿ ಯೇಸು ಸ್ವಾಮಿಯನ್ನು ಅನುಸರಿಸುತ್ತಾರೋ ಅಥವಾ ಯೇಸು ಸ್ವಾಮಿಯನ್ನು ರಕ್ಷಕ ಮತ್ತು ಪ್ರಭುವಾಗಿ ತಮ್ಮ ಹೃದಯಗಳಲ್ಲಿ ಪ್ರತಿಷ್ಠಾಪಿಸುತ್ತಾರೋ ಅಂಥವರಲ್ಲಿ ಇಂಥದ್ದೇ ಒಂದು ಚೈತನ್ಯ, ಇಂಥದ್ದೇ ಒಂದು ಅಭಿಷೇಕ ಖಂಡಿತವಾಗಿಯೂ ತುಂಬಿಕೊಳ್ಳುತ್ತದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ.
ಒಲವಿನ ಸಹೋದರ ಸಹೋದರಿಯರೇ, ಇವತ್ತು ಈ ಪ್ರಪಂಚದಲ್ಲಿ ನಾವು ಜೀವಿಸುವಾಗ ಬಹಳ ಮುಖ್ಯವಾಗಿ ಹಲವಾರು ಬಾರಿ ನಾವು ಕ್ರೈಸ್ತ ವಿಶ್ವಾಸಿಗಳು ಎನ್ನುವಂತಹ ಒಂದು ಸತ್ಯವನ್ನು ಮರೆತು ಬಿಡುತ್ತೇವೆ. 100ಕ್ಕೆ 90% ಜನ ಯಾರು ದೈವ ಶುಶ್ರೂಷೆಯಲ್ಲಿ ಇದ್ದೇವೆ, ದೇವರಿಗೆ ಸೇವೆ ಮಾಡ್ತೇವೆ, ಅವರು ಪ್ರಜ್ಞೆಯಲ್ಲಿ ಇರುತ್ತೇವೆ. ನಾವು ಎಲ್ಲಿದ್ದೇವೆ, ಏನು ಮಾಡ್ತಾ ಇದ್ದೇವೆ, ಏನು ಮಾಡಬೇಕು, ಏನು ಮಾಡಬಾರ್ದು ಎಂತಕ್ಕಂಥ ಒಂದು ಅರಿವು ನಮಗಿರುತ್ತೆ. ಆದರೆ ನಾವು ಸಾಧಾರಣ ಮನುಷ್ಯರಾಗಿ ಜೀವಿಸುವಾಗ ವರ್ಷದಲ್ಲಿ 1-2 ಬಾರಿ ಎಲ್ಲಿಯಾದರೂ ಪ್ರವಾಸಕ್ಕೆಂಬುದಾಗಿ ನಾವು ಹೋಗುತ್ತೇವೆ, ಅಥವಾ ಪುಣ್ಯಕ್ಷೇತ್ರಗಳನ್ನು ಸಂದರ್ಶನ ಮಾಡಲಿಕ್ಕಾಗಿ ನಾವು ಹೋಗ್ತೇವೆ. ಯಥಾರ್ಥ ಹೃದಯದಿಂದ ಪ್ರಭುವನ್ನು ಪ್ರೀತಿಸುವವರು ತಾವು ಹೋಗಬೇಕಾದ ಸ್ಥಳವನ್ನು ಮಾತ್ರವೇ ಗಮನದಲ್ಲಿಟ್ಟು ತಾವು ಮಾಡಬೇಕಾದ ಪ್ರಾರ್ಥನೆಯನ್ನು ಮಾತ್ರವೇ ಸಲ್ಲಿಸಿ ಹಿಂದಿರುಗಿ ಬರುತ್ತಾರೆ. ಕೆಲವರು ಮಾತ್ರವೇ. ಇನ್ನು ಬಹಳ ಮಂದಿ ಮಾಡುವ ಕೆಲಸ ಏನು? ಬಹಳ ಮಂದಿ ಮಾಡುವ ಕೆಲಸ ಏನು? ಕಾಂಪ್ರಮೈಸ್. ಬಂದಿರೋದು ಯಾಕೆ? ಯಾವತ್ತೋ ಒಂದಿನ ಮನೆ ಬಿಟ್ಟು ಆಚೆ ಬಂದಿದ್ದು ಯಾಕೆ? ಪ್ರವಾಸಕ್ಕಂತೇಳಿ ಬಂದಿದ್ದೇವೆ. ಹಂಗಾಗಿ ದೇವರ ಮಂದಿರಕ್ಕೆ ಪ್ರಯಾಣ ಹೊರಟ ನಾವು ಪ್ರಯಾಣದ ಮಧ್ಯದಲ್ಲಿ ಇನ್ನು ದೇವರನ್ನು ಸಂಧಿಸುವ ಮೊದಲೇ ಅನೇಕ ಸ್ಥಳಗಳನ್ನು ಸಂದರ್ಶನ ಮಾಡ್ತೇವೆ. ಅದರಲ್ಲಿ ದೇವರಿಗೆ ಸಲ್ಲದೇ ಇರತಕ್ಕಂಥ ಸ್ಥಳಗಳು ಕೂಡ ಹೋಗಬಾರದ ಸ್ಥಳಗಳು ಕೆಲವುಂಟ. ಒಮ್ಮೆ ಒಂದು ಸಹೋದರಿ ನನಗೆ ಫೋನ್ ಮಾಡಿದರು. ಸಮಸ್ಯೆ ಏನಂದರೆ ಅವ್ರಿಗೇನೋ ಒಂದು ಕಾಯಿಲೆ, ಎಷ್ಟು ವೈದ್ಯರನ್ನು ನೋಡಿದರೂ ಕೂಡ ಗುಣ ಆಗೋದಿಲ್ಲ. ಅವರ ಸಹೋದರಿಯ ತಮ್ಮ ಒಂದು ಕೆರಸ್ಮ್ಯಾಟಿಕ್ ಪ್ರಾರ್ಥನೆಯ ಲೀಡರ್. ನನಗೆ ಹೇಳಿದರು, ನಮ್ಮ ಅಕ್ಕ ಫೋನ್ ಮಾಡ್ತಾರೆ ಬ್ರದರ್, ಸ್ವಲ್ಪ ಅವ್ರ ಹತ್ರ ಮಾತಾಡಿ. ಆಯ್ತಂತ ಹೇಳಿದ್ದೆ ನಾನು. ಅವ್ರು ಫೋನ್ ಮಾಡಿದರು. ಅವ್ರು ಹೇಳಿದೆಲ್ಲ ಕಷ್ಟಗಳನ್ನು ಕೇಳಿದೆ, ನೋವುಗಳನ್ನೆಲ್ಲ ಕೇಳಿಬಿಟ್ಟು ನಾನು ಫೋನಲ್ಲಿ ಪ್ರಾರ್ಥಿಸಿದೆ. ಸುಮಾರು ಒಂದು 400-500 ಕಿಲೋಮೀಟರ್ ದೂರದಲ್ಲಿ ಅವರು ಇರುವಂಥದ್ದು. ಹಾಗಾಗಿ ನಾನು ಪ್ರಾರ್ಥಿಸುವಾಗ ದೇವರು ನನಗೊಂದು ಕಾರ್ಯವನ್ನು ತೋರಿಸಿದರು. ಪ್ರಾರ್ಥನೆ ಮಧ್ಯದಲ್ಲಿ ಒಂದು ಯಾವುದೋ ಗುಡಿ, ಆ ಗುಡಿ ಒಳಗಡೆ ಅವರು ಪ್ರವೇಶ ಮಾಡುವಂಥದ್ದು ಮತ್ತು ಏನೋ ಒಂದು ತಿನ್ನುವಂಥದ್ದು. ಕೂಡಲೇ ಅವರ ಹತ್ರ ಹೇಳಿದೆ ಈ ರೀತಿ ಕಾರ್ಯಗಳಂತೇಳಿ. ಅವ್ರು ಹೇಳಿದರು, ಇಲ್ಲ ಬರೋದು ನನಗೆ ನೆನಪಾಗೋದಿಲ್ಲ ಅಂತೇಳಿ. ಆಗಲಿ, ದೇವರು ತೋರಿಸಿದ್ದನ್ನು ಹೇಳಿದ್ದೇನೆ, ನೆನಪಾಗುವಾಗ ನನಗೆ ಹೇಳಿ. ಮತ್ತು ಅವರ ತಮ್ಮ ಕೂಡ ಫೋನ್ ಮಾಡಿದ್ದು ಸ್ವಲ್ಪ ಸಮಯ ಬಿಟ್ಟು. ನಾನು ಹೇಳಿದೆ, ನಿಮ್ಮ ಅಕ್ಕ ಈ ರೀತಿಯಾಗಿ ಎಲ್ಲೋ ಒಂದು ಕಡೆ ಹೋಗಿದ್ದಾರೆ, ಅದಾಗಿದೆ, ದೇವರು ನನಗೆ ತೋರಿಸಿದ್ದು ನಾನು ಹೇಳಿದ್ದೇನೆ. ಅವರು ಹೇಳಿದರು, ಇಲ್ಲ ಬ್ರದರ್, ಅದು ಸಾಧ್ಯನೇ ಇಲ್ಲ, ನಾವು ಕೆರಸ್ಮ್ಯಾಟಿಕ್ ಫ್ಯಾಮಿಲಿ, ಅದು ಸಾಧ್ಯನೇ ಇಲ್ಲ. ನಾನಂದರೆ ಅದು ನನಗೆ ಗೊತ್ತಿಲ್ಲ. ಹಾಗಾಗಿ ದೇವರು ಹೇಳಿದರು, ನಾನು ಹೇಳಿದ್ದೇನೆ, ಮುಗೀತು. ಒಂದು ಅರ್ಧ ಗಂಟೆ ಆದಮೇಲೆ ಮತ್ತೆ ನನಗೆ ಫೋನ್ ಬಂತು. ಕ್ಷಮಿಸಿ ಬ್ರದರ್, ಅಕ್ಕ ಆ ರೀತಿ ಹೋಗಿದ್ದು ಉಂಟು, ಹಾಗಾಗಿ ಏನು ಮಾಡಬೇಕು ಅಂತ ಅವ್ರ ಹತ್ರನೇ ಹೇಳಿ. ಆಗ ನಾನು ಹೇಳಿದೆ, ಒಂದು ಒಳ್ಳೆ ಪಾಪ ನಿವೇದನೆ ಮಾಡಿ 51 ಕೀರ್ತನೆಯನ್ನು ಓದಿ ದೇವರ ಹತ್ರ ಕ್ಷಮೆ ಕೇಳಿ ಮತ್ತು ಬಲಿಪೂಜೆಯಲ್ಲಿ ಭಾಗವಹಿಸಿ ದಿವ್ಯ ಸತ್ಪ್ರಸಾದವನ್ನು ಸ್ವೀಕರಿಸಿ ಆಮೇಲೆ ನನಗೆ ಫೋನ್ ಮಾಡಿ. 2 ದಿನ ಬಿಟ್ಟು ಅವರು ನನಗೆ ಫೋನ್ ಮಾಡುವಾಗ ಅವರ ಶರೀರದ ನೋವು ಗುಣ ಆಯಿತು. ಪ್ರೈಸ್ ದಿ ಲಾರ್ಡ್. ಇಲ್ಲಿಯವರೆಗೆ ವರ್ಷಗಳಾಯಿತು, ಇಲ್ಲಿಯವರೆಗೆ ಮತ್ತೆ ಕಂಪ್ಲೇಂಟ್ ಇಲ್ಲ. ಪ್ರಿಯ ಸಹೋದರ ಸಹೋದರಿಯರೇ, ನೋಡಿ, ಬಹಳ ಮುಖ್ಯವಾಗಿ ನಾವು ಪಡೆದಿರುವ ಪವಿತ್ರಾತ್ಮರಿಗೆ ನಾವು ಪ್ರಾಮಾಣಿಕರಾಗಿರಬೇಕು. ಯಾಕಾಗಿ ನಮ್ಮಲ್ಲಿ ಅಧೈರ್ಯ ಉಂಟಾಗ್ತದೆ? ಯಾಕಾಗಿ ದೇವರ ಕೃಪೆಯು ನಮ್ಮೊಂದಿಗೆ ಕಾರ್ಯ ಮಾಡುವುದಿಲ್ಲ? ಯಾತಕ್ಕೋಸ್ಕರ ಹಲವಾರು ಸಂದರ್ಭಗಳಲ್ಲಿ ಕೆಲವು ಕಷ್ಟ ದುಃಖಗಳಿಗೆ ನಾವು ಒಳಗಾಗುತ್ತೇವೆ? ಭಾಳ ಪ್ರಮುಖವಾಗಿ ನಾವು ಆಲೋಚನೆ ಮಾಡೋದಾದರೆ, ನಾನು ಇತ್ತೀಚೆಗೆ ತುಂಬ ನೋಡ್ತಾ ಇದ್ದೇನೆ. ಇತ್ತೀಚೆಗೆ ನಮ್ಮ ಕಥೋಲಿಕ ಕ್ರೈಸ್ತ ವಿಶ್ವಾಸಿಗಳು ತಮ್ಮ ಜೀವಿತದಲ್ಲಿ ತಾವು ಸ್ವೀಕರಿಸಿದ ಸಂಸ್ಕಾರಗಳನ್ನು ಹಾಗೂ ತಾವು ಮಾಡಿದಂಥ ವಾಗ್ದಾನಗಳನ್ನು ಜೀವನದಲ್ಲಿ ಅನುಷ್ಠಾನಕ್ಕೆ ತರದೆ, ಅಂದರೆ ನಾವು ಯಾರು, ಎಲ್ಲಿದ್ದೇವೆ, ಏನು ಮಾಡ್ತಾ ಇದ್ದೇವೆ ಎನ್ನುವಂತಹ ಒಂದು ಅರಿವನ್ನು ಸಂಪೂರ್ಣವಾಗಿ ಮರೆತು ಲೋಕದಲ್ಲಿ ಐಕ್ಯಗೊಳ್ಳುವ ಸಮಯ,
ಅಫ್ಕೋರ್ಸ್ ತುಂಬ ಜವಾಬ್ದಾರಿಗಳು ನಮಗಿದೆ, ತುಂಬ ಇಕ್ಕಟ್ಟಿನ ವಾತಾವರಣ ನಮಗಿದೆ, ಉಸಿರು ಕಟ್ಟುವ ವಾತಾವರಣ ಇದೆ. ಎಲ್ಲ ದಿನಗಳು ನಮಗೆ ಕೆಲಸ ಮತ್ತು ಒತ್ತಡಗಳು ಇದ್ದೇ ಇದೆ. ಯಾವಾಗಲೂ ಒಮ್ಮೆ ನಾವು ಮನೆಯಿಂದ ಆಚೆ ಬರೋದು ಈ ಪಂಜರದಲ್ಲಿ ಇಟ್ಟ ಗಿಳಿ ಮರಿನ ಆಚೆ ಬಿಟ್ಟ ಹಾಗೆ. ಹಂಗಾಗಿ ಆ ಈಚೆ ಬಂದ ಕೂಡಲೇ ದೇವರ ಒಂದು ಸಾನ್ನಿಧ್ಯವನ್ನು ಮರೆತು ಬಿಟ್ಟು ಆ ಕಡೆ ಈ ಕಡೆ ಯಾವಾಗ ಚಲಿಸ್ತೇವೆ, ಅಲ್ಲಿ ಎರಡು ಕಾರ್ಯಗಳು ಸಂಭವಿಸ್ತದೆ. ಒಂದು, ಪರಿಶುದ್ಧಾತ್ಮರು ನಮ್ಮ ಜೊತೆಯಲ್ಲಿ ಸಂಪೂರ್ಣವಾಗಿ ಕಾರ್ಯ ಮಾಡಲು ಸಾಧ್ಯವಾಗುವುದಿಲ್ಲ. ಯಾಕಂದರೆ ಲೋಕದೊಡನೆ ನಾವು ರಾಜಿ ಮಾಡಿಕೊಳ್ಳುವುದರಿಂದ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಓಕೆ, ಲೋಕದೊಡನೆ ರಾಜಿ ಮಾಡಿಕೊಳ್ಳುವುದರಿಂದ. ಅದರಿಂದ ಯಾಕೋಬರು ಹೇಳ್ತಾರೆ, ಲೋಕದೊಡನೆ ಗೆಳೆತನವೆಂದರೆ ದೇವರೊಡನೆ ಹಾಗೆತನ ಎಂಬುದು ನಿಮಗೆ ತಿಳಿಯದೆ. ಪ್ರಿಯರೇ, ನೀವು ನೋಡಿ, ಯಾರೆಲ್ಲ ನಾವು ಧ್ಯಾನ ಶುಶ್ರೂಷೆಗಳಿಗೆ ಬರ್ತೇವೆ, ನಾವು ಮಾತ್ರ ಬರ್ತಾ ಇದ್ದೇವೆ. ನೀವೆಲ್ಲಿ ನೋಡಿ, ಯಾವ ಧ್ಯಾನ ಕೂಟದಲ್ಲಿ ನೋಡಿ, ಪರಿಚಯ ಇರೋರು ಒಂದೆರಡು ಜನ ನಮ್ಗೆ ಸಿಗ್ತಾರೆ. ಆದರೆ ಇನ್ನು ಧ್ಯಾನದಲ್ಲಿ ಬರದೇ ಇರೋರು ತುಂಬ ಜನ ಇದ್ದಾರೆ. ಏನು ಮಾಡ್ತಾ ಇದ್ದಾರೆ ಇವರೆಲ್ಲ? ನಿದ್ರೆಯಲ್ಲಿ ಇರುವಂಥದ್ದು. ಆ ಕಾರಣ ಬಹಳ ಪ್ರಮುಖವಾದ ರೀತಿಯಲ್ಲಿ ಇವತ್ತು ದೇವರ ಒಂದು ಕಾರ್ಯಗಳಲ್ಲಿ ನಾವು ವಿಶ್ವಾಸದಲ್ಲಿ ಹಿಂದೆ ಉಳಿದಿರುವಂಥದ್ದು. ಮತ್ತು ಇವತ್ತು ಕುಟುಂಬಗಳಲ್ಲಿ, ಬಹಳ ಮುಖ್ಯವಾಗಿ ಕುಟುಂಬಗಳಲ್ಲಿ ನಮ್ಮ ಯೌವನಸ್ಥ ಮಕ್ಕಳನ್ನು ನಾವು ತಗೊಂಡ್ರೆ ಅವರಿಗೆ ಜವಾಬು ಕೊಡಲು, ಉತ್ತರ ಕೊಡಲಿಕ್ಕೆ ನಮಗೆ ಕಷ್ಟ ಆಗ್ತದೆ. ಏನಾದರೂ ಒಂದು ಶಿಸ್ತಿನಿಂದ ಮಾತನಾಡ್ತೇವೆ, ಇನ್ನೊಂದು ಶಿಸ್ತಿನಿಂದ ಅವರಿಗೆ ಕಲಿಸ್ತೇವೆ, ಅಥವಾ ಏನಾದರೂ ಒಂದು ಶಿಸ್ತಿನಿಂದ ಹೇಳ್ತೇವೆ ಅಂದರೆ ಒಂದನೇದಾಗಿ ತಾಯಿ ತಂದೆ ಭಯಪಡಬೇಕಾಗ್ತದೆ. ಕಾರಣ ಏನು? ದೇವರ ಪರಿಜ್ಞಾನ ಅವರಿಗೆ ನಾವು ಕೊಡದೇ ಇರುವುದಲ್ಲಿ, ದೇವರ ಪರಿಜ್ಞಾನವನ್ನು ಕೊಡುವುದರಲ್ಲಿ ಹಿಂದೆ ಉಳಿದಿರುವ ಕಾರಣ ಇದು ಸಂಭವಿಸುವಂಥದ್ದು. ಆದ್ದರಿಂದ ಇವತ್ತು ಲೋಕದ ಮೇಲೆ, ವಿಜ್ಞಾನದ ಮೇಲೆ, ಹಣದ ಮೇಲೆ, ಅಥವಾ ವಿದ್ಯಾಭ್ಯಾಸದ ಮೇಲೆ, ಅಥವಾ ದೊಡ್ಡ ದೊಡ್ಡ ಪದವಿಗಳ ಮೇಲೆ ಮಾತ್ರವೇ ಮನುಷ್ಯರು ಅವಲಂಬಿತರಾಗುವಂಥದ್ದು. ಹಾಗಾಗಿ ದೇವರ ಮೇಲೆ ಅವಲಂಬಿತರಾಗಿರುವಂಥ ವ್ಯಕ್ತಿಗಳು ಬಹಳ ಬಹಳ ವಿರಳ ಎನ್ನುವಂಥದ್ದು. ಆದ್ದರಿಂದ ಪ್ರಿಯ ಸಹೋದರ ಸಹೋದರಿಯರೇ, ಬಹಳ ಮುಖ್ಯವಾಗಿ ಇವತ್ತು ದೇವರ ಪವಿತ್ರಾತ್ಮರ ಕೃಪಾವರವನ್ನು ನಾವು ಜೀವಿತದಲ್ಲಿ ಅರ್ಥೈಸಿಕೊಳ್ಳುವುದಕ್ಕೂ, ಇನ್ನೂ ಹೆಚ್ಚಾಗಿ ಆತ್ಮರಲ್ಲಿ ಬೆಳೆಯುವುದಕ್ಕೂ ನಾವು ಬಂದಿರುವಂಥ ಈ ಸಂದರ್ಭದಲ್ಲಿ ಪರಿಶುದ್ಧಾತ್ಮರು ನಮಗೆ ನೆನಪು ಮಾಡಿಕೊಡುವಂಥ ಬಹಳ ಸುಂದರವಾದ ಒಂದು ವಿಷಯ, ಮುಖ್ಯವಾದ ವಿಷಯ, ಅದು ಕಟ್ ಅಂಡ್ ರೈಟ್, ಅಂದರೆ ಬಹಳ ಕಟ್ಟುನಿಟ್ಟಾಗಿ ಯೇಸುಸ್ವಾಮಿ ನನ್ನ ರಕ್ಷಕ ಮತ್ತು ಪ್ರಭು ಎನ್ನುವಂಥ ಸತ್ಯವನ್ನು ಒಪ್ಪಿಕೊಳ್ಳುವಂಥದ್ದು ಮತ್ತು ಬಹಿರಂಗವಾಗಿ ಆ ಕಾರ್ಯವನ್ನು ವ್ಯಕ್ತಪಡಿಸುವಂಥದ್ದು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ. ನಾವು ಕೆಲಸ ಮಾಡುವ ಜಾಗಗಳಲ್ಲಿ ಪ್ರಿಯರೇ, ಏನಾದರೂ ನಮಗೆ ಅಂತಿಂಥದ್ದು ಕೊಟ್ಟರೆ, ಅಂದರೆ ಅರ್ಥ ಮಾಡಿಕೊಳ್ಳಿ, ಅಂತಿಂಥದ್ದು ನಮಗೆ ಕೊಟ್ಟರೆ ಅದನ್ನು ತಗೊಳ್ಳಲ್ಲ ಅಂತೇಳಿ ಹೇಳೋ ಧೈರ್ಯವು ನಮಗೆ ಕೆಲವೊಮ್ಮೆ ಇರೋದಿಲ್ಲ. ಹಾಗಾಗಿ ಏನೋ ಸ್ಮರಣೆ ಮಾಡ್ತೇವೆ, ಹಂಗಾಗಿ ತಗೊಂಡು ದೇವರನ್ನು ಏನೋ ನೆನೆಸ್ಕೊಂಡು, ಅಥವಾ ದೇವರೇ ತಪ್ಪಾಯಿತು ಅಂತ ಹೇಳ್ತೇವೆ, ಇಲ್ಲದಿದ್ದರೆ ಯೇಸುಸ್ವಾಮಿನ ಸ್ಮರಣೆ ಮಾಡಿ ಅದನ್ನು ತಿಂದುಬಿಡ್ತೇವೆ. ಸಾಕ್ಷಿ ಆಗಲಿಕ್ಕೆ ಹೋಗೋದಿಲ್ಲ, ಯಾಕಂದರೆ ಭಯಪಡ್ತೇವೆ. ಏನಾದರೂ ನಮಗೆ ತೊಂದರೆ ಮಾಡಿದರೆ, ನಮ್ಮ ಕೆಲಸ ಕಾರ್ಯ ಹೋದರೆ, ನನಗೆ ಇನ್ಕ್ರಿಮೆಂಟ್ ಹೋದರೆ, ಅಥವಾ ಪ್ರಮೋಷನ್ ಹೋದರೆ, ಇವ್ರನ್ನ ಎದುರಾಕೊಂಡ್ರೆ ಅಂತಕ್ಕಂಥ ಒಂದು ಕಾರ್ಯ ನಮ್ಮ ಮನಸ್ಸಲ್ಲಿ ಬರುತ್ತೆ. ಹಾಗಾಗಿ ಅದು ಬಿಟ್ಟರೆ, ಆ ಒಂದು ಕಾರ್ಯವನ್ನು ಬಿಟ್ಟು ಯಾವಾಗ ಧೈರ್ಯವಾಗಿ ನಾವು ಶುಭವಾರ್ತೆಯನ್ನು ಸಾರುವಂಥ ವಿಷಯ ನೋಡಿ, 1992 ಇಸ್ವಿ ನಾನೊಂದು ಕಂಪನಿಯಲ್ಲಿ ಕೆಲಸ ಮಾಡುವಂಥ ಸಮಯ. ಅಂದು ಕಂಪನಿಯಲ್ಲಿ ಪೂಜೆ ನಡೀತಾ ಇತ್ತು. ಪ್ರತಿದಿನ ಕಂಪನಿಯ ಕಾಂಪೌಂಡ್ ಒಳಗಡೆ ಒಂದು ಗುಡಿ ಇರುವಂಥದ್ದು, ಪ್ರತಿನಿತ್ಯ ಪೂಜೆ ನಡೆಯುವಂಥದ್ದು. ನಾನು ತಗೊಳ್ತಿರಲಿಲ್ಲ, ನಾನು ಆಗ್ತಾನೆ ಬೈಬಲ್ ಕಲಿತಾ ಇದ್ದೆ, ಹಾಗಾಗಿ ನಾನು ತಗೊಳ್ತಾ ಇರಲಿಲ್ಲ. ಸ್ವಲ್ಪ ಮಂದಿ ಕ್ರೈಸ್ತರು ಕೂಡ ಇದ್ದೆವು ಕಂಪನಿಯಲ್ಲಿ ನನ್ನ ಜೊತೆಯಲ್ಲಿ. ಅವರೆಲ್ಲ ತಗೊಳ್ಳೋರು. ಮಾತ್ರ ಅಲ್ಲ, ಕೊಡೋರಿಗೆ ಬೈತಾ ಇದ್ರು, ನಿಮ್ಮ ಮನೆಯಿಂದ ಏನು ಕೊಡೋದು ಕೊಡ್ತೀಯ, ಕಂಜೂಸ್ ಮಾಡಬೇಡ, ಹಾಕೋ ಇನ್ನು ಸ್ವಲ್ಪ ಅಂತ ಹೇಳ್ಬಿಟ್ಟು. ನಾನು ತಗೊಳ್ತಿರ್ಲಿಲ್ಲ.
ಒಂದಿನ ಮಾತಾಡ್ಕೊಂಬಿಟ್ಟು ಮಾತಾಡ್ಕೊಂಬಿಟ್ಟು ಇವನಿಗೆ ಇವತ್ತು ಅದೇನೇ ಆಗಲಿ ತಿನ್ನಿಸ್ಬೇಕು. ನನಗೆ ಗೊತ್ತಿಲ್ಲ, ಸಮಯ ಆಯಿತು. ಸಮಯ ಆಗುವಾಗ ಸಾಧಾರಣ ಎಲ್ರಿಗೂ ಕೊಡಂಗೆ ಕೊಟ್ಟರು. ನನಗೆ ಕೊಡ್ಲಿಕ್ಕೆ ಬಂದಾಗ ನಾನು ಬೇಡ ಹೇಳಿದೆ. ಆದರೆ 4-5 ಮಂದಿ ಬಲವಂತವಾಗಿ ನನ್ನ ಹಿಡಿದು ನನ್ನ ಕೈಯಲ್ಲಿ ಹಾಕಿದರು. ಏನು ಮಾಡೋದು ಈಗ? ನನ್ನ ಕೈ ಬಿಟ್ಟು ಎಲ್ಲರೂ ನೋಡ್ತಾ ಇದ್ದಾರೆ, ಏನು ಮಾಡ್ತಾನಿವ? ತುಂಬಿದ ಕಂಪನಿಯು, ಕಮ್ಮಿ ಅಂದರೂ 1,500 ಜನ ಕೆಲಸ ಮಾಡುವಂಥ ಕಂಪನಿ. ಒಂದು ಶಿಫ್ಟಲ್ಲಿ ಕಮ್ಮಿ ಅಂದರೂ ಒಂದು 400 ಮಂದಿ ಇದ್ದೇವೆ ಅಂತ ಇಟ್ಕೊಳ್ಳಿ. ನಾನು ಆಚೆ ಈಚೆ ಏನೂ ನೋಡಲಿಲ್ಲ. ಆಗಿದ್ದಾಗಲೇ ಅದೆಲ್ಲಿ ಒಂದು ಧೈರ್ಯ ನನಗೆ ಬಂತು ಗೊತ್ತಿಲ್ಲ. ನಾನು ತಗೊಂಡೋಗಿ ಇದು ಡಸ್ಟ್ಬಿನ್ನಲ್ಲಿ ಹಾಕಿಬಿಟ್ಟೆ. ಎಲ್ಲ ಜನರು ಗುಂಪುಗೂಡಿ ನನ್ನ ಒಂದು ರೀತಿಯಲ್ಲಿ ನೋಡುವಂಥದ್ದು. ನಾನು ಹೇಳಿದೆ, ನೋಡಿ, ನಾನು ನಿಮಗೆ ಹೇಳಿದೆ, ನನಗೆ ಇದರಲ್ಲಿ ವಿಶ್ವಾಸವಿಲ್ಲ. ಮಾತ್ರವಲ್ಲ, ನಾನೊಬ್ಬ ಕ್ರೈಸ್ತ ವಿಶ್ವಾಸಿ. ಹಾಗಾಗಿ ನಾನು ಇದನ್ನು ತಗೊಳ್ಬಾರ್ದು. ಅಕಾರ್ಡಿಂಗ್ ಟು ಬೈಬಲ್, ದೇವರ ವಾಕ್ಯದ ಪ್ರಕಾರ ಇದನ್ನು ನಾನು ತಗೊಳ್ಬಾರ್ದು. ಹಂಗಾಗಿ ನಾನು ತಗೊಳ್ಳೋದಿಲ್ಲ, ದಯವಿಟ್ಟು ನನ್ನ ಕ್ಷಮಿಸಿ. ಅಲ್ಲ, ಇದಕ್ಕೆ ನೀವೇನು ಮಾಡಲಿಕ್ಕಾಗ್ತದೆ? ಇಲ್ಲ, ನನಗೆ ಹೊಡಿಬೋದು. ಇಲ್ಲ, GM ಇಲ್ಲೇ ಇದ್ದಾರೆ, ಹಾಗಾಗಿ ನೀವು ಅವ್ರ ಹತ್ರ ಕಂಪ್ಲೇಂಟ್ ಮಾಡ್ಬೋದು, ನನ್ನ ಕೆಲಸ ಹೋಗ್ಬೋದು. ಎಲ್ಲದಕ್ಕೂ ನಾನು ರೆಡಿ. ನೀವೇನು ಮಾಡಿದ್ರು ಅದು ಮಾಡಿಸ್ಕೊಳ್ಳೋಕೆ ನಾನು ರೆಡಿ, ಕೆಲಸ ಬಿಡಲಿಕ್ಕೆ ರೆಡಿ. ಆದರೆ ಯಾವಾಗ ದೇವರಿಗಾಗಿ ಒಂದು ಹೆಜ್ಜೆ ನಾನಿಟ್ಟೆ, ನನ್ನ ಪರವಾಗಿ ದೇವರು 10 ಹೆಜ್ಜೆಗಳನ್ನು ಇಟ್ಟರು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಒಂದು ವ್ಯಕ್ತಿ ಕೂಡ ನನ್ನ ಹೆಗಲ ಮೇಲೆ ಕೈ ಹಾಕಲಿಲ್ಲ. ಒಂದು ಮನುಷ್ಯರು ನನಗೆ ಮಾತಾಡಲಿಲ್ಲ, ಕಂಪ್ಲೇಂಟ್ ಆಗಲಿಲ್ಲ. ಗಪ್ ಚಿಪ್ ಸೈಲೆಂಟ್. ಎಲ್ಲರೂ ನನಗೆ ಬಿಟ್ಟು ಹೋದರು. ಆವತ್ತು ಯೇಸುವಿಗಾಗಿ ಒಂದು ಹೆಜ್ಜೆ ಇಡುವಾಗ ದೇವರು ಹೇಗೆ ನಮಗೆ ರಕ್ಷಣೆ ಕೊಡ್ತಾರೆ, ಹೇಗೆ ಪವಿತ್ರಾತ್ಮರು ಕೆಲಸ ಮಾಡುತ್ತಾರೆ ಎಂಬುದಾಗಿ ನನ್ನ ಜೀವನದ ಪ್ರತ್ಯಕ್ಷ ಅನುಭವ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಪ್ರಿಯರೇ, ಅದು ನನ್ನನ್ನು ಎಲ್ಲಿವರೆಗೆ ನಡೆಸಿತು ಅಂದರೆ, ದೇವರ ಸ್ವರವನ್ನು ಆಲಿಸುವ ಮಟ್ಟಿಗೆ, ದೇವರ ಕೃಪೆಯನ್ನು ಅನುಭವಿಸುವ ಮಟ್ಟಿಗೆ, ಮತ್ತು ಅತಿ ದೊಡ್ಡ ದೊಡ್ಡ ಅದ್ಭುತಗಳನ್ನು ಕಾಣುವ ಮತ್ತು ದೇವರ ಕೃಪೆಯಿಂದ ಕೆಲವು ಕಾರ್ಯಗಳನ್ನು ದೇವರಿಗಾಗಿ ಮಾಡುವ ಅದ್ಭುತ ಕಾರ್ಯಗಳವರೆಗೆ ಅದು ನನಗೆ ಮುನ್ನಡೆಸಿತು, ಇಲ್ಲಿಯವರೆಗೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಆದರೆ ಆ ಕಂಪನಿಯಲ್ಲಿ ಬಹಳಷ್ಟು ದಿನ ದೇವರು ನನಗೆ ಬಿಡಲಿಲ್ಲ. ಕಂಪನಿ ರಿಸೈನ್ ಮಾಡಿ ದೇವರ ವಾಕ್ಯವನ್ನು ಕಲಿತು ಡಿವೈನ್ ಧ್ಯಾನ ಮಂದಿರದಲ್ಲಿ ವರ್ಷಗಟ್ಟಲೆ ಶುಶ್ರೂಷೆ ಮಾಡ್ತಕ್ಕಂಥ ಕೃಪಾವರವನ್ನು ದೇವರು ಕೊಟ್ಟು ಅದ್ಭುತವಾಗಿ ಇಲ್ಲಿವರೆಗೆ ದೇವರು ನಡೆಸಿದರು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಒಲವಿನ ಸಹೋದರ ಸಹೋದರಿಯರೇ, ಹಂಗಾಗಿ ದೇವರ ಪರಿಶುದ್ಧಾತ್ಮರು ಇಲ್ಲಿ ಆಗಿದೆ ಕಾರ್ಯ ಮಾಡುವಂಥದ್ದು. ಅದು ಸ್ತ್ರೀ ಆಗಲಿ ಪುರುಷರಾಗಲಿ ಯಾರೂ ಆಗಲಿ, ಯಾವಾಗ ದೇವರಿಗಾಗಿ ಕಟ್ಟುನಿಟ್ಟಾಗಿ ಒಂದು ಹೆಜ್ಜೆಯನ್ನು ಇಡುತ್ತೇವೆ, ದೇವರಿಗೋಸ್ಕರ ಏನಾದರೂ ಪರವಾಗಿಲ್ಲ ಎಂಬುದಾಗಿ ನಾವು ಒಂದು ಹೆಜ್ಜೆಯನ್ನು ದೇವರ ಮುಂದೆ ಇಡುತ್ತೇವೆ ಮತ್ತು ತುಂಬಿದ ಸಭೆಯಲ್ಲಿ ಪ್ರಭುವಿಗಾಗಿ ಸಾಕ್ಷಿಯನ್ನು ನೀಡುತ್ತೇವೆ, ಅಲ್ಲಿ ಆಗಿದೆ ಪರಿಶುದ್ಧಾತ್ಮರ ಕಾರ್ಯವನ್ನು ನಮ್ಮ ಕಣ್ಣಲ್ಲಿ ನಾವು ನೋಡುವಂಥ ಕಾರ್ಯವನ್ನು ದೇವರು ಮಾಡುತ್ತಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಎಲ್ಲಿಯವರೆಗೆ ಸಮಾಜಕ್ಕೆ ಭಯಪಡ್ತೇವೆ, ಎಲ್ಲಿಯವರೆಗೆ ಕೆಲವು ಕಾರ್ಯಗಳಿಗೆ ಭಯಪಡ್ತೇವೆ, ಎಲ್ಲಿಯವರೆಗೆ ದೇವರ ಅದ್ಭುತವಾದ ಕಾರ್ಯಗಳನ್ನು ನೋಡುವುದಕ್ಕೆ ಒಂದು ಹೆಜ್ಜೆಯನ್ನು ನಾವು ಇಡುವುದಿಲ್ಲ, ಅಲ್ಲಿವರೆಗೆ ನೀವು ಯಾವ ಕ್ಲಾಸಲ್ಲಿದ್ದೀರಿ, ಇನ್ನು 5 ವರ್ಷ ಹೋದರೂ 10 ವರ್ಷ ಹೋದರೂ ಅದೇ ಕ್ಲಾಸಲ್ಲಿ ಇರ್ತೀರಿ. ಪ್ರೈಸ್ ದಿ ಲಾರ್ಡ್, ಯಾವ ಬದಲಾವಣೆ ಕೂಡ ಬರುವುದಿಲ್ಲ. ಕೆಲವೊಮ್ಮೆ ನಿಮ್ಮೊಡನೆ ಕೂತ್ಕೊಂಡು ಧ್ಯಾನ ಮಾಡಿದ ವ್ಯಕ್ತಿಗಳು ಒಂದು ಪ್ರೇಯರ್ ಗ್ರೂಪ್ ಲೀಡರ್ ಆಗ್ಬೋದು, ನಿಮ್ಮೊಡನೆ ಧ್ಯಾನ ಮಾಡಿದ ವ್ಯಕ್ತಿಗಳು ಪ್ರೈಸ್ ಅಂಡ್ ವರ್ಷಿಪ್ ಲೀಡ್ ಮಾಡುವಂಥ ವ್ಯಕ್ತಿಗಳಾಗ್ಬೋದು, ನಿಮ್ಮೊಡನೆ ಧ್ಯಾನ ಮಾಡಿದ ವ್ಯಕ್ತಿಗಳು ಪ್ರಬೋಧನೆ ಮಾಡುವಂಥ ಮಟ್ಟಕ್ಕೆ ಬೆಳಿಬೋದು. ಅದೆಲ್ಲ ನೋಡುವಾಗ ಕೆಲವೊಮ್ಮೆ ನಮಗನ್ಸತ್ತೆ, ಎಲ್ಲರೂ ನಮ್ಮನ್ನು ಬಿಟ್ಟು ಹೋಗ್ಬಿಟ್ರು, ನಾವು ಇನ್ನೂ ಅಲ್ಲೇ ಇದ್ದೀವಲ್ಲ, ಯಾಕೆ? ಭಾಳ ಪ್ರಮುಖವಾದ ವಿಷಯ. ಯಾಕೆ ಅಂದರೆ ನಮ್ಮೊಳಗಡೆ ಯಾವಾಗ ಅಂಜಿಕೆ, ನಮ್ಮೊಳಗಡೆ ಯಾವಾಗ ಪ್ರಪಂಚದೊಟ್ಟಿಗೆ ಕಾಂಪ್ರಮೈಸ್ ಮಾಡ್ತಕ್ಕಂಥ, ರಾಜಿ ಆಗ್ತಕ್ಕಂಥ ಸ್ವಭಾವಗಳಿದೆ, ಅಲ್ಲಿ ಬೆಳೆಯಲಿಕ್ಕೆ ಆಗೋದಿಲ್ಲ. ಹಾಗಾಗಿ ದೇವರಿಗಿಂತಲೂ ಹೆಚ್ಚಾಗಿ ಮನುಷ್ಯರನ್ನು, ಕಂಪನಿಗಳನ್ನು ಮತ್ತು ನಮ್ಮ ಸ್ಥಿತಿಗತಿಗಳನ್ನು ಅಥವಾ ನಮಗಿರುವಂಥ ಪೊಸಿಷನ್ ಅಂತ ಏನು ಕರಿತೀವಿ, ಸ್ಥಾನಮಾನ ಅಂತ ಏನು ಕರಿತೀವಿ, ಅದನ್ನು ಯಾವಾಗ ಹಿಡಿದಿಟ್ಕೊಳ್ಳೋಕ್ಕೆ ಪ್ರಯಾಸ ಪಡ್ತೇವೆ, ಅದು ನನ್ನ ಕೈಯಿಂದ ಹೋಗಬಾರದು ಅಂತೇಳಿ ಯಾವಾಗ ಪ್ರಯಾಸ ಪಡ್ತೀವಿ, ಹಂಗಾಗಿ ಅಲ್ಲೇ ಉಳ್ಕೊಳ್ತೀವಿ. ಅದಕ್ಕಾಚೆ ಬೆಳೆಯುವುದಕ್ಕಿರುವಂಥ ಒಂದು ಕೃಪೆಯನ್ನು ನಾವು ಕಳ್ಕೊಳ್ತೀವಿ ಎಂತಕ್ಕಂಥ ಒಂದು ವಿಚಾರವನ್ನು ಇಲ್ಲಿ ಖಂಡಿತವಾಗಿ ದೇವರು ನಮಗೆ ಜ್ಞಾಪಕಪಡಿಸುವಂಥದ್ದು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಆದ್ದರಿಂದ ಒಲವಿನ ಸಹೋದರ ಸಹೋದರಿಯರೇ, ದೇವರ ವಾಕ್ಯ ಈ ರೀತಿ ಹೇಳ್ತದೆ,
1 ಕೊರಿಂಥಿ 12ನೇ ಅಧ್ಯಾಯ 3ನೇ ವಾಕ್ಯ. ಅಂತೆಯೇ ಪವಿತ್ರಾತ್ಮ ಪ್ರೇರಣೆ ಇಲ್ಲದೆ ಯಾವಾತನು ಯೇಸುವೆ ಪ್ರಭು ಎಂದು ಒಪ್ಪಿಕೊಳ್ಳಲಾರನು. ಯೇಸುವೆ ಪ್ರಭು ಎಂದು ಒಪ್ಪಿಕೊಳ್ಳುವುದು ಅಂದರೆ ಬಾಯಿಂದ ಹೇಳುವುದು ಮಾತ್ರವಲ್ಲ, ತನ್ನ ಜೀವನದ ಕಾರ್ಯದಲ್ಲಿ ಅದನ್ನು ಮಾಡಿ ತೋರಿಸುವಂಥದ್ದು. ತನ್ನ ಜೊತೆಯಲ್ಲಿ ಯಾರಿದ್ರು ಯಾರಿಲ್ದಿದ್ರು, ಯಾವುದೇ ಸನ್ನಿವೇಶಗಳು ನನ್ನ ಜೀವನದಲ್ಲಿ ಬಂದರೂ ಪ್ರಭು ಯೇಸುವೆ ನನ್ನ ಪ್ರಭು ಎಂತಕ್ಕಂಥ ವಿಚಾರವನ್ನು ತನ್ನ ಬಾಯಿಯಲ್ಲಿಯೂ ತನ್ನ ಹೃದಯದಲ್ಲಿಯೂ ಪ್ರತಿಷ್ಠಾಪಿಸುವಂಥದ್ದು. ಉದಾಹರಣೆ, ದಾನಿಯೇಲ್ ಪ್ರವಾದಿ ಗ್ರಂಥ 3ನೇ ಅಧ್ಯಾಯ ಭಾಳ ಚೆನ್ನಾಗಿ ನಮಗೆ ಗೊತ್ತು. ಬಂಗಾರದ ಪ್ರತಿಮೆಯನ್ನು ಮಾಡಿ ನಿಲ್ಲಿಸಿ ಎಲ್ಲ ಜನರು ಅದಕ್ಕೆ ಅಡ್ಡ ಬೀಳಬೇಕೆಂಬುದಾಗಿ ಆಜ್ಞೆ ಮಾಡುವಾಗ ರಾಜ ನೆಬೂಕದ್ನೆಚ್ಚರ್, ಶದ್ರಕ್, ಮೇಷಕ್, ಅಬೇದ್ನೆಗೋ ಅವರು 3 ಮಂದಿ ಮಾತ್ರ ಅದಕ್ಕೆ ಒಪ್ಪುವುದಿಲ್ಲ. ಒಂದು ಕಡೆ ರಾಜ ಇದ್ದಾನೆ, ರಾಜ ಪ್ರತಿನಿಧಿಗಳಿದ್ದಾರೆ, ಎರಡನೇದಾಗಿ ಯಾರು ಅದಕ್ಕೆ ಅಡ್ಡ ಬೀಳುವುದಿಲ್ಲ, ಒಂದು ಕಡೆ ಬೆಂಕಿ ಇದೆ. ಅದನ್ನು ನೋಡಿ 3 ಮಂದಿ ಹೇಳ್ತಾರೆ, ದೇವರಿಗೆ ಚಿತ್ತವಿದ್ದರೆ ಈ ಬೆಂಕಿಯಿಂದ ದೇವರು ನಮ್ಮನ್ನು ಕಾಪಾಡಬಲ್ಲರು. ಒಂದು ವೇಳೆ ದೇವರು ಕಾಪಾಡದೆ ಹೋದರೂ ನಾವಿದನ್ನು ಪೂಜಿಸುವುದಿಲ್ಲ, ಬೆಂಕಿಯಲ್ಲಿ ಉರಿದು ಬೂದಿ ಆಗ್ತೇವೆ. ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ದೇವರಿಗಾಗಿ 3 ಮಂದಿ ಅಲ್ಲಿ ಸಾಕ್ಷಿಯನ್ನು ಕೊಟ್ಟದ್ದರಿಂದ ದೇವರು ತಾವು ಜೀವ ಸ್ವರೂಪರಾದ ದೇವರು ತಮ್ಮ ಭಕ್ತರನ್ನ ಅಂಥ ಒಂದು ಕಾರ್ಯಕ್ಕೆ ಒಪ್ಪಿಸಿಕೊಡುವುದಿಲ್ಲ ಎಂಬುದನ್ನು ಸಾಬೀತುಪಡಿಸಲಿಕ್ಕಾಗಿ ಅಷ್ಟು ಮಂದಿಗೂ ದೇವರು ತಾನು ಜೀವಂತ ದೇವರೆಂದು ನಿರೂಪಿಸುವುದಕ್ಕಾಗಿ ಈ ವ್ಯಕ್ತಿಗಳನ್ನು ಬೆಂಕಿಯ ಆವಿಗೆಯಿಂದ ತಪ್ಪಿಸಿ ಆಚೆ ಕರೆದುಕೊಂಡು ಬರುತ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಪ್ರಿಯ ಸಹೋದರ ಸಹೋದರಿಯರೇ, ಬಹಳ ಮುಖ್ಯವಾಗಿ ಪರಿಶುದ್ಧಾತ್ಮರ ಕೃಪಾವರಗಳಿಂದ ತುಂಬುವುದಕ್ಕೆ ಇದಾಗಿದೆ ಬೇಸಿಕ್. ಒಂದು ವ್ಯಕ್ತಿ ದೇವರ ಅಭಿಷೇಕದಲ್ಲಿ ಬೆಳೆಯಬೇಕೆಂಬುದಾಗಿ ಆಲೋಚಿಸುವಾಗ, ದೇವರ ಶಕ್ತಿಯಲ್ಲಿ ನಾನು ತುಂಬಿಕೊಳ್ಳಬೇಕೆಂಬುದಾಗಿ ಆಲೋಚಿಸುವಾಗ ಆತನು ಕೈಗೊಳ್ಳಬೇಕಾದ ಬಹಳ ಪ್ರಮುಖವಾದಂಥ ಒಂದು ಕಾರ್ಯ, ಮತ್ತು ಇನ್ನು ಕೆಲವು ಕಾರ್ಯಗಳಿವೆ. ಜೊತೆಯಲ್ಲಿರುವವರೆಲ್ಲರೂ ಅಪ್ರಾಮಾಣಿಕತೆಯಿಂದ ನಡೆದುಕೊಂಡರೂ ನಾವು ಅಪ್ರಾಮಾಣಿಕತೆಯಿಂದ ನಡೆದುಕೊಳ್ಳುವುದಿಲ್ಲ. ದೇವರ ಮಕ್ಕಳು ಸಂಬಳಕ್ಕಾಗಿ ಮಾತ್ರವೇ ಕೆಲಸ ಮಾಡುವುದಿಲ್ಲ, ಬದಲಾಗಿ ದೇವರನ್ನು ನೋಡಿ ಸಂಬಳ ಕಡಿಮೆಯಾದರೂ ತನ್ನ ಕರ್ತವ್ಯ ಎಷ್ಟಿದೆ ಆ ಕರ್ತವ್ಯಕ್ಕೆ ಅನುಸಾರವಾಗಿ ಕೆಲಸ ಮಾಡ್ತಾರೆ. ಮಾತ್ರವಲ್ಲ, ಇನ್ನೂ ಹೆಚ್ಚಿನ ಕೆಲಸ ಮಾಡ್ತಾರೆ. ಯಾಕಂದರೆ ದೇವರ ಮೇಲೆ ಭರವಸೆಯನ್ನಿಟ್ಟು ನನ್ನ ಮಾಲೀಕನಿಗಾಗಿ ನಾನು ಕೆಲಸ ಮಾಡುವುದಿಲ್ಲ, ತೆಗೆದುಕೊಳ್ಳುವ ಸಂಬಳಕ್ಕಾಗಿ ಕೆಲಸ ಮಾಡುವುದಿಲ್ಲ, ಬದಲಾಗಿ ನನಗೂ ಈ ಕಂಪನಿಗೆ ಒಂದು ಬಾಂಧವ್ಯ ಇದೆ, ಇಲ್ಲಿಂದ ನಾನು ಆಹಾರ ತಿನ್ನುತ್ತಾ ಇದ್ದೇನೆ, ಹಂಗಾಗಿ ನನ್ನ ಕೈಲಾದಷ್ಟು ಮಟ್ಟಿಗೆ ಉತ್ತಮವಾದ ಕೆಲಸವನ್ನು ಮಾಡುತ್ತೇನೆ. ದೇವರ ಮೇಲೆ ಭರವಸೆ ಇಟ್ಟು ದೇವರನ್ನು ನೋಡಿ ಉತ್ತಮವಾದ ಕಾರ್ಯವನ್ನು ಮಾಡುವಾಗ, ಪ್ರಿಯರೇ, ಯಾರಿಗೂ ಸಿಗದೇ ಇರುವ ಪ್ರಮೋಷನ್ ನಿಮ್ಮನ್ನು ಹುಡುಕಿ ಬರ್ತದೆ. ಶಬಾಷಿಗಿರಿ ನಿಮ್ಮನ್ನು ಹುಡುಕಿ ಬರ್ತದೆ. ಯಾಕಂದರೆ ನಿಮ್ಮ ಮ್ಯಾನೇಜರ್ ನಿಮ್ಮನ್ನು ಗಮನಿಸದೇ ಇರಬಹುದು, ನಿಮ್ಮ ಕಂಪನಿಯ ಓನರ್ ನಿಮ್ಮನ್ನು ಗಮನಿಸದೇ ಇರಬಹುದು. ನಿಮ್ಮನ್ನು ಗಮನಿಸುವ ನಿಮ್ಮ ದೇವರು ನಿಮ್ಮ ಜೊತೆಯಲ್ಲಿದ್ದು ಅದಕ್ಕೆ ಪ್ರತಿಫಲವನ್ನು ದೇವರು ಕೊಡುವರಾಗಿರ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ. ಪ್ರಿಯರೇ, ಇದೆಲ್ಲ ದೇವರು ನಮ್ಮನ್ನು ಹಂತವಾಗಿ ಬೆಳೆಸುವಂಥ ಒಂದು ಕಾರ್ಯ. ಹಾಗಾಗಿ ದೇವರನ್ನು ಪ್ರಭು ಮತ್ತು ರಕ್ಷಕ ಎಂಬುದಾಗಿ ನಮ್ಮ ಜೀವಿತದಲ್ಲಿ ಪ್ರತಿಷ್ಠಾಪಿಸುವ ಪ್ರತಿಯೊಂದು ವ್ಯಕ್ತಿಗೂ ಇಂತಹ ಅನುಕೂಲತೆಗಳು, ಇಂತಹ ಆಶೀರ್ವಾದಗಳು ಖಂಡಿತವಾಗಿ ಜೀವನದಲ್ಲಿ ಉಂಟಾಗ್ತದೆ. ಹಾಗಾಗಿ ಆಶೀರ್ವಾದವನ್ನು ನೀವು ಹುಡುಕಬೇಡಿ, ಆಶೀರ್ವಾದ ನಿಮ್ಮನ್ನು ಹುಡುಕುತ್ತೆ ನಾವು ಯೇಸು ಕ್ರಿಸ್ತರ ಜೊತೆಯಲ್ಲಿ ಇರುವ ಸಂದರ್ಭದಲ್ಲಿ. ಪ್ರೈಸ್ ದಿ ಲಾರ್ಡ್. ಆದ್ದರಿಂದ ಒಲವಿನ ಸಹೋದರ ಸಹೋದರಿಯರು, ದೇವರ ವಾಕ್ಯ ಆ ರೀತಿಯಾಗಿ ಕಲಿಸುವಂಥದ್ದು. ಯಾವಾಗ ಪ್ರಭುವನ್ನು ನಾವು ಪ್ರತಿಷ್ಠಿಸುತ್ತೇವೆ ನಮ್ಮ ಹೃದಯದಲ್ಲಿ, ಹಾಗಾಗಿ ದೇವರ ಹಾದಿಯಲ್ಲಿ ನಾವು ನಡೆಯುತ್ತೇವೆ. ಅದರಲ್ಲಿ ಕಲ್ಲು ಮುಳ್ಳು ಸಂಕಷ್ಟಗಳು ಏನೇ ಬಂದರೂ ಅಲ್ಲಿ ನಾವು ಸಾಕ್ಷಿಯನ್ನು ನೀಡುತ್ತೇವೆ. ಮುಂದುವರಿಸಿ ದೇವರ ವಾಕ್ಯ ಹೇಳ್ತದೆ ನೋಡಿ, ಯಾವಾಗ ದೇವರ ವಾಕ್ಯದಲ್ಲಿ ದೃಢವಾಗಿ ನಾವು ನಿಲ್ಲುತ್ತೇವೆ ಆ ವೇಳೆ ನಮ್ಮಿಂದ ಭಯ ಹೋಗ್ತದೆ, ಹೆದರಿಕೆ ಹೊರಟೋಗ್ತದೆ. ಒಂದು ವಿಚಿತ್ರವಾದ ಒಂದು ದೈವಿಕ ಶಕ್ತಿ ನಮ್ಮನ್ನು ಆವರಿಸಿಕೊಳ್ಳುತ್ತೆ. ಒಂದು ಸ್ತ್ರೀಯ ಮುಂಭಾಗದಲ್ಲಿ ನಾನು ಯೇಸು ಕ್ರಿಸ್ತರ ಅನುಯಾಯಿ ಎಂಬುದಾಗಿ ಹೇಳಿಕೊಳ್ಳಲು ಸಾಧ್ಯವಿಲ್ಲದೆ ಇರುವಂತಹ ವ್ಯಕ್ತಿ ಪೇತ್ರ ದೇವರ ಅಭಿಷೇಕದಲ್ಲಿ ತುಂಬಿಕೊಳ್ಳುವಾಗ ಸಾವಿರಾರು ಜನರ ಮುಂಭಾಗದಲ್ಲಿ ಆತನು ಬಹಳ ಸ್ಪಷ್ಟವಾಗಿ ನುಡಿಯುತ್ತಾನೆ. ಪ್ರೇಷಿತರ ಕಾರ್ಯಕಲಾಪಗಳ ಪುಸ್ತಕ 2ನೇ ಅಧ್ಯಾಯ 36ನೇ ವಾಕ್ಯ.
ಇಸ್ರಾಯೇಲಿನ ಜನರೆಲ್ಲರಿಗೆ ಇದು ನಿಸ್ಸಂದೇಹವಾಗಿ ತಿಳಿದಿರಲಿ, ನೀವು ಶಿಲುಬೆಗೇರಿಸಿದ ಈ ಯೇಸು ಸ್ವಾಮಿಯನ್ನೇ ದೇವರು ಪ್ರಭುವನ್ನಾಗಿಯೂ ಅಭಿಷಕ್ತ ಲೋಕೋದ್ಧಾರಕನನ್ನಾಗಿಯೂ ನೇಮಿಸಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಕಿಂಚಿತ್ತು ಪೇತ್ರನು ಅಲ್ಲಿ ಯೋಚನೆ ಮಾಡಲಿಲ್ಲ. ನಾನು ಈ ಮಾತನ್ನು ಆಡಿದರೆ ನೀವು ಶಿಲುಬೆಗೇರಿಸಿ ಕೊಂದ ಯೇಸು ಸ್ವಾಮಿಯನ್ನೇ ರಕ್ಷಕರನ್ನಾಗಿಯೂ ಪ್ರಭುವನ್ನಾಗಿಯೂ ದೇವರು ಅಭಿಷೇಕ್ತ ಲೋಕೋದ್ಧಾರಕನನ್ನಾಗಿ ನೇಮಿಸಿದ್ದಾರೆ ಅಂತ ಹೇಳುವಾಗ ಆ ಜನರ ಹೃದಯದಲ್ಲಿ ಅಲುಗು ನೆಟ್ಟಂತಾಗ್ತದೆ, ಈಟಿ ತಗೊಂಡು ಚುಚ್ಚಿದಂಗಾಗ್ತದೆ. ಅದಾಗಿದೆ ದೇವರ ವಾಕ್ಯ ಮಾಡುವ ಕಾರ್ಯ. ಆತನು ಕಿಂಚಿತ್ತು ಭಯಪಡಲಿಲ್ಲ, ಕಿಂಚಿತ್ತು ಯೋಚನೆ ಮಾಡಲಿಲ್ಲ, ಇಷ್ಟು ಜನ ತಗೊಂಡೋಗಿ ನನಗೇನಾದರೂ ಶಿಕ್ಷೆ ಕೊಟ್ಟರೆ ಅಥವಾ ನನಗೇನಾದರೂ ಹೊಡೆದು ಸಾಯಿಸಿದರೆ, ಇಲ್ಲ, ಆ ಭಯವೇ ಇಲ್ಲ. ನಿರ್ಭಯವಾಗಿ ಆತನು ದೇವರ ವಾಕ್ಯವನ್ನು ಅಲ್ಲಿ ಸಾರುತ್ತಾನೆ. ಅಲ್ಲಿ ಆಗಿದೆ ಪರಿವರ್ತನೆ ಉಂಟಾದದ್ದು. ಹಾಗೆ ನಮ್ಮ ಜೀವಿತದಲ್ಲಿಯೂ ಕೂಡ, ಅಂದರೆ ಸಮಯ ಸಂದರ್ಭಗಳು ನಮ್ಮ ಜೀವನದಲ್ಲಿ ಬರುವಾಗ ಅಂತೇಳಿ ಎಲ್ಲ 4 ಜನರು ನಿಲ್ಲುವಂಥ ಒಂದು ರಸ್ತೆಯಲ್ಲಿ ಅಥವಾ ಬಹಿರಂಗವಾಗಿ ಹೋಗಿದ್ದನ್ನು ಹೇಳಬೇಕು ಅಂತ ನನ್ನ ಮಾತಿನ ಉದ್ದೇಶವಲ್ಲ. ಬದಲಾಗಿ ನಮ್ಮ ಜೀವಿತದಲ್ಲಿ ಕೆಲವು ಸಂದರ್ಭಗಳು ಬರುತ್ತೆ, ದೇವರಿಗೆ ಸಾಕ್ಷಿ ಕೊಡಬೇಕಾದ ಸಂದರ್ಭಗಳು ಬರುತ್ತೆ, ಆ ರೀತಿಯಲ್ಲಿ ಮಾತನಾಡಬೇಕಾದ ಸಂದರ್ಭಗಳು ಬರುತ್ತೆ. ಅಲ್ಲಿ ಹೆದರಬಾರದು. ಪ್ರತಿನಿತ್ಯ ದೇವರ ಹಾದಿಯಲ್ಲಿದ್ದು ದೇವರ ವಾಕ್ಯದ ಚೈತನ್ಯದೊಡನೆ ನಾವು ಜೀವಿಸುವಾಗ, ನಾವು ಕೆಲಸ ಮಾಡುವಂಥ ಆಫೀಸಿನಲ್ಲಿ ಆಗ್ಬೋದು, ಕೆಲಸ ಮಾಡುವಂತಹ ಒಂದು ಕಂಪನಿ ಆಗ್ಬೋದು, ಕೆಲಸ ಮಾಡುವಂಥ ಯಾವುದೇ ಒಂದು ಕಚೇರಿ ಆಗಬಹುದು, ಸಂಸ್ಥೆ ಆಗಬಹುದು, ಅಲ್ಲಿ ನಾವಿದ್ದ ಕಡೆಗಳಲ್ಲಿ ದೇವರ ಒಂದು ವಾಕ್ಯವನ್ನು ಸಾರಲಿಕ್ಕಿರುವ ಕೃಪೆ ನಮಗೆ ಉಂಟಾಗ್ತದೆ, ಅವಕಾಶ ನಮಗೆ ಉಂಟಾಗ್ತದೆ. ದೇವರು ಕೊಟ್ಟ ಅವಕಾಶವನ್ನು ಬಳಸಿ ದೇವರ ಸಂದೇಶವನ್ನು ಸಾರಲಿಕ್ಕೆ ನಮಗೆ ಆಗ್ತದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅವಕಾಶಗಳು ಬರುವಾಗ ಪ್ರಿಯರೇ, ದೇವರನ್ನು ಮಹಿಮೆ ಪಡಿಸಲಿಕ್ಕೆ ನಮಗೆ ಆಗ್ತದೆ. ಒಂದು ವೇಳೆ ಅದು ನಮಗೆ ಸಾಧ್ಯವಾಗದೇ ಹೋದರೆ ಅದು ದುಃಖಪಟ್ಟು ಅಥವಾ ಮನೆಗೆ ಬಂದ ಮೇಲೆ ಪೇಚಾಡಿ ಪ್ರಯೋಜನವಾಗುವುದಿಲ್ಲ. ಬದಲಾಗಿ ದೇವರು ಕೊಟ್ಟ ಸಮಯದಲ್ಲಿ ಮಾತ್ರವೇ ಕಾರ್ಯ ಮಾಡಬೇಕಾಗಿರುತ್ತೆ. ಪ್ರೈಸ್ ದಿ ಲಾರ್ಡ್. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಂತರ ಪರಿಶುದ್ಧಾತ್ಮರ ಜೊತೆಯಲ್ಲಿ ನಾವು ಜೀವಿಸುವಾಗ ದೇವರ ಪರಿಜ್ಞಾನವನ್ನು ಪವಿತ್ರಾತ್ಮರು ನಮಗೆ ದಯಪಾಲಿಸುತ್ತಾರೆ. ವಿಶೇಷವಾಗಿ ಲೋಕದ ಒಂದು ಅವಸ್ಥೆಯನ್ನು ಅಥವಾ ಪಾಪದ ಒಂದು ತಿಳುವಳಿಕೆಯನ್ನು ಪವಿತ್ರಾತ್ಮರು ನಮಗೆ ದಯಪಾಲಿಸುತ್ತಾರೆ. ನಮ್ಮಿಂದ ಒಂದು ಸಣ್ಣ ತಪ್ಪಾದರೂ, ಅಪ್ಪಿತಪ್ಪಿ ಒಂದು ಸಣ್ಣ ತಪ್ಪಿನ ಮಾತು ನಮ್ಮ ಬಾಯಿಂದ ಬಂದ್ಬಿಟ್ರು ಮರುಕ್ಷಣ ನಾವು ದುಃಖ ಪಡ್ತೇವೆ. ನಾನಿಷ್ಟು ಪ್ರಾರ್ಥಿಸಿ ಏನು ಫಲ, ದೇವರ ಮಂದಿರಕ್ಕೆ ಹೋಗಿ ಏನು ಫಲ, ನಾನು ಈ ರೀತಿ ಮಾತು ಆಡ್ಬಿಟ್ನಲ್ಲ ಅಂಥೇಳಿ ನಮಗೆ ಕಸಿವಿಸಿ ಆಗ್ತದೆ. ಅದನ್ನು ಆಚೆ ತೆಗಿಬೇಕಾದ್ರೆ ಅಥವಾ ಅದನ್ನು ಒಂದು ಲೆಕ್ಕದಲ್ಲಿ ಸಮಾಧಾನ ಆಗಬೇಕಾದ್ರೆ ಕಮ್ಮಿ ಅಂದರೂ ಒಂದು ಅರ್ಧ ದಿನ ಹಿಡಿಯತ್ತೆ, ಅಥವಾ ಒಂದು ಪಾಪ ನಿವೇದನೆ ಮಾಡುವವರೆಗೆ ಅದು ನಮ್ಮಿಂದ ಬಿಟ್ಟು ಹೋಗೋದಿಲ್ಲ. ಅದಾಗಿದೆ ಪರಿಶುದ್ಧಾತ್ಮರು ನಮ್ಮ ಹೃದಯದಲ್ಲಿ ಜೀವಿಸುವಾಗ ತಕ್ಷಣ ನಾವು ಮಾಡುವಂಥ ಕಾರ್ಯಗಳನ್ನು ನಮಗೆ ಹೇಳಿಕೊಟ್ಟು ಅದನ್ನು ತಿದ್ದುಕೊಳ್ಳುವವರೆಗೆ, ಅದನ್ನು ಪಶ್ಚಾತ್ತಾಪ ಪಡುವವರೆಗೆ ನಮ್ಮಲ್ಲಿ ಕಾರ್ಯವನ್ನು ಮಾಡ್ತಾನೇ ಇರ್ತಾರೆ. ಅದಾಗಿದೆ ಪರಿಶುದ್ಧಾತ್ಮರು ಮಾಡುವಂಥ ಬಹಳ ಪ್ರಮುಖವಾದ ಕಾರ್ಯ. ದೇವರ ವಾಕ್ಯ ವಿವರಿಸ್ತದೆ. ಯವನ್ನರು ಬರೆದ ಸುವಾರ್ತೆ 16ನೇ ಅಧ್ಯಾಯದ 8ನೇ ವಾಕ್ಯ, ಆ ಪೋಷಕ ಬಂದು ಪಾಪ, ನ್ಯಾಯ, ನೀತಿ ಮತ್ತು ಅಂತಿಮ ತೀರ್ಪು ಇವುಗಳನ್ನು ಕುರಿತು ಲೋಕದ ಜನತೆ ತಾಳಿದ್ದ ತಪ್ಪು ಭಾವನೆಗಳನ್ನು ಮನವರಿಕೆ ಮಾಡಿಕೊಡುವರು. ವಿಶೇಷವಾಗಿ ಪಾಪದ ಅರಿವನ್ನು ಅವರು ನಮಗೆ ನೀಡುತ್ತಾರೆ ಮತ್ತು ಪಾಪದ ಕಲ್ಮಶದ ಒಂದು ಕಾರ್ಯವನ್ನು ಬಹಳ ಗಂಭೀರವಾಗಿ ನಾವು ಚಿಂತಿಸುವಂತೆ ಪರಿಶುದ್ಧಾತ್ಮರು ಕಾರ್ಯ ಮಾಡುತ್ತಾರೆ. ಹಾಗಿಲ್ಲದಿದ್ದರೆ ಏನೇ ಆದರೂ ಕೂಡ ನಾವೊಂದು ರೀತಿಯಲ್ಲಿ ಸಪ್ಪೆಯಾಗಿ ಇರ್ತೇವೆ. ಅಂದರೆ ಅದರ ಬಗ್ಗೆ ಯಾವ ಪರಿಜ್ಞಾನವೂ ನಮಗೆ ಇರುವುದಿಲ್ಲ. ದೊಡ್ಡ ದೊಡ್ಡ ಕಾರ್ಯಗಳನ್ನು ನಮ್ಮ ಜೀವನದಲ್ಲಿ ಮಾಡಿಬಿಟ್ರೂ ಕೂಡ ನಮಗದು ತಪ್ಪು ಅನಿಸೋದಿಲ್ಲ. ಕೆಲವೊಮ್ಮೆ ರಿವರ್ಸ್ ಮಾತಾಡ್ತೇವೆ ನೋಡ್ರಿ, ಯಾರೂ ಮಾಡದೇ ಇದ್ದದ್ದು ನಾನು ಮಾಡಿದ್ದೀನಾ, ಅದೇ ಸೂಚನೆ. ಪರಿಶುದ್ಧಾತ್ಮರಲ್ಲಿ ನಾವು ಹಿಂದೆ ಉಳಿದಿದ್ದೇವೆ, ಆತ್ಮಿಕತೆಯಲ್ಲಿ ಹಿಂದೆ ಉಳಿದಿದ್ದೇವೆ ಅನ್ನೋದಕ್ಕೆ ಬಹಳ ಉತ್ತಮವಾದ ಉದಾಹರಣೆ. ಯಾರೂ ಮಾಡದೇ ಇದ್ದ ತಪ್ಪು ನಾನೇನು ಮಾಡಿಲ್ಲ, ಸಾಮಾನ್ಯವಾಗಿ ಎಲ್ಲರೂ ಮಾಡೋದೇನೆ ನಾನು ಮಾಡಿದ್ದೇನೆ ಅನ್ನೋದಾದರೆ ಅದು ಕಾಂಪ್ರಮೈಸ್, ರಾಜಿ ಮಾಡಿಕೊಂಡ ಹಾಗೆ, ತಪ್ಪುಗಳೊಟ್ಟಿಗೆ ರಾಜಿ ಮಾಡಿಕೊಂಡ ಹಾಗೆ. ಹಾಗಾಗಿ ನಾವೆಂದಿಗೂ ನಮ್ಮ ತಪ್ಪುಗಳನ್ನು ತಿದ್ಕೊಳ್ಳೋಕ್ಕೆ ಸಾಧ್ಯ ಆಗೋದಿಲ್ಲ.
ಅದರಿಂದ ಮೇಲೆ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಂಗಾಗಿ ಏನಾಗ್ತದೆ, ಎಷ್ಟು ಧ್ಯಾನಕೂಟಗಳನ್ನು ನಾವು ಅಟೆಂಡ್ ಮಾಡಿದರು, ಎಷ್ಟು ದೇವರ ವಾಕ್ಯವನ್ನು ಕೇಳಿದರು, ಎಷ್ಟು ದೇವರ ಹಾದಿಯಲ್ಲಿ ಚಲಿಸಬೇಕಂತೇಳಿ ಪ್ರಯಾಸಪಟ್ಟರು, ನಾವಿರುವಂತಹ ಪರಿಸ್ಥಿತಿಯಲ್ಲೇ ಇರ್ತೇವೆ. ಕೆಲವೊಮ್ಮೆ ಅನೇಕರು ನನಗೆ ಪ್ರಶ್ನೆ ಕೇಳ್ತಾರೆ, ಬ್ರದರ್, ಕೆಲವರು ಹೇಳ್ತಾರೆ ನನಗೆ ಸ್ವಾಮಿ ಕನಸಲ್ಲಿ ಬಂದರು, ಕೆಲವರು ಹೇಳ್ತಾರೆ ನನಗೆ ಸಂದೇಶ ಬಂತು, ಕೆಲವರು ಹೇಳ್ತಾರೆ ನನಗೆ ದರ್ಶನಗಳು ಉಂಟಾಯ್ತಂತೇಳಿ, ನಾನು ಪ್ರಾರ್ಥನೆಗೆ ಬಂದು ಇಷ್ಟು ವರ್ಷ ಆಯಿತು, ನನಗೆ ಮಾತ್ರ ಏನೂ ಸಿಗಲಿಲ್ಲ. ಯಾಕೆ ಬ್ರದರ್? ಭಾಳ ಪ್ರಮುಖವಾದ ಪ್ರಶ್ನೆ. ಇದಕ್ಕೆ ಉತ್ತರ ಏನು ಪ್ರಿಯರೇ? ಉತ್ತರ ಏನಂದರೆ, ಇಂತಹ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ಯಾವಾಗ ನಾವು ಅಳವಡಿಸಿಕೊಳ್ತೇವೆ, ಅಂದರೆ ನಮ್ಮ ತಪ್ಪುಗಳನ್ನು ನಾವು ತಿದ್ದುಕೊಳ್ಳುವುದಿಲ್ಲ, ಅವುಗಳನ್ನು ಕುರಿತು ಯಾವ ಪರಿತಾಪ ನಮಗೆ ಉಂಟಾಗುವುದಿಲ್ಲ, ಅದನ್ನು ಮಾಮೂಲಿ ಅಂತ ಎಣಿಸ್ತೇವೆ ಮತ್ತು ನಾವು ಮಾಡಿದ ಕಾರ್ಯಗಳನ್ನು ಮುಚ್ಚಿಕೊಳ್ಳಕ್ಕೆ ಪ್ರಯಾಸ ಪಡ್ತೇವೆ. 1, 2 ನಾನು ಮಾಡಿದ್ದೆ ಸರಿ ಅಂತೇಳಿ ವಾದ ಮಾಡ್ತೇವೆ. ಅಲ್ಲಿ ಆತ್ಮದಲ್ಲಿ ಬೆಳೆಯುವ ಒಂದು ಕೃಪೆಯನ್ನು ಕಳ್ಕೊಳ್ತೇವೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಹಾಗಾಗಿ ಇದು ಬಹಳ ಪ್ರಮುಖವಾದ ವಿಚಾರ. ಇನ್ನೆಂದಿಗೂ ನಮ್ಮ ಜೀವಿತದಲ್ಲಿ ಹಾಗೆ ಆಗಬಾರದು. ಪ್ರಾರ್ಥಿಸುವಾಗ ದೇವರ ಕೃಪೆ ನಮಗೆ ಸಿಗಬೇಕು, ದೇವರ ಸಂದೇಶಗಳನ್ನು ಸ್ವೀಕರಿಸುವ ಕೃಪೆ ನಮಗೆ ಸಿಗಬೇಕು, ಮತ್ತು ಅಟ್ಲೀಸ್ಟ್ ಕೊನೆ ಪಕ್ಷ ಏನೂ ನಮಗೆ ಮಾಡೋಕ್ಕಾಗಿಲ್ಲ ಅಂದರೂ ಮನೆಯಲ್ಲಿ ಕುಳಿತು 1 ಗಂಟೆ, ಅರ್ಧ ಗಂಟೆ, ಕನಿಷ್ಠ ಪಕ್ಷ ಮಧ್ಯಸ್ಥ ಪ್ರಾರ್ಥನೆ ಮಾಡಲಿಕ್ಕೆ ನಮಗೆ ಆಗ್ತದೆ. ಕನಿಷ್ಠ ಅದಾದರೂ ನಮಗೆ ಸಿಗಬೇಕು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಪ್ರಿಯರೇ, ಭಾಳಷ್ಟು ನಮ್ಮ ಸಹೋದರಿಯರು ಮನೆ ಬಿಟ್ಟು ಎಲ್ಲಿ ಹೋಗೋದಿಲ್ಲ, ಅವರಿಗೆ ತುಂಬ ಜವಾಬ್ದಾರಿ, ತುಂಬ ಕೆಲಸಗಳೆಲ್ಲ ಇರ್ತದೆ. ಆದರೆ ತಮ್ಮ ಬಿಡುವಿನ ವೇಳೆಯಲ್ಲಿ ಒಮ್ಮೆ ಮೈಸೂರಿಂದ ಒಂದು ಸಹೋದರಿ ಸುಮಾರು ಮಂದಿಯನ್ನು ಧ್ಯಾನಕ್ಕೆ ಕರೆದುಕೊಂಡು ಬಂದರು. ಹೀಗೆ ನಾನು ಮಾತನಾಡ್ತಾ ಅವರಲ್ಲಿ ಕೇಳಿದೆ, ಇವರೆಲ್ಲ ನನ್ನ ಅಕ್ಕಪಕ್ಕದ ಮನೆಯವರು ಬ್ರದರ್, ಸುಮಾರು ಒಂದು 8-10 ಮಂದಿ ಇದ್ದಾರೆ. ಇವರನ್ನೆಲ್ಲ ನೀವೇ ಕರ್ಕೊಂಡು ಬಂದದ? ಹೌದು ಬ್ರದರ್, ಇವರಿಗೆಲ್ಲ ಧ್ಯಾನ ಮಂದಿರ ಗೊತ್ತಿಲ್ಲ, ನಾನೇ ಕರ್ಕೊಂಡು ಬಂದದ್ದು. ಹೇಗೆ ಕರ್ಕೊಂಡು ಬಂದರು ಇವರನ್ನು? ಅದು ಬ್ರದರ್, ನಾನು ಮಧ್ಯಾಹ್ನ ಮಲಗುವ ಸಮಯ ತ್ಯಾಗ ಮಾಡಿ ಕನಿಷ್ಠ 1 ಗಂಟೆ ಆದರೂ ದೇವರಲ್ಲಿ ಪ್ರಾರ್ಥಿಸ್ತೇನೆ. ನನ್ನ ಅಕ್ಕಪಕ್ಕದ ಮನೆಯವರಿಗೆ, ನನ್ನ ಊರಿನವರಿಗೆಲ್ಲ ಪ್ರಾರ್ಥಿಸ್ತೇನೆ. ಹಾಗೆ ಪ್ರಾರ್ಥನೆ ಮಾಡೋ ಒಬ್ಬೊಬ್ಬರೇ ತಮ್ಮ ಕಷ್ಟಗಳನ್ನು ಹೇಳಿಕೊಂಡು ನನ್ನ ಹತ್ರ ಬರಲಿಕ್ಕೆ ಶುರು ಮಾಡಿದರು. ಹಾಗೆ ಅವರ ಕಷ್ಟಗಳಿಗಾಗಿ ಪ್ರಾರ್ಥಿಸಿ ಅವರನ್ನು ಕೂಡ ನನ್ನ ಜೊತೆಯಲ್ಲಿ ಸೇರಿ ಪ್ರಾರ್ಥನೆ ಮಾಡಲಿಕ್ಕೆ ನಾನು ಸ್ವಲ್ಪ ಹೇಳಿಕೊಟ್ಟೆ. ತದನಂತರ ಅವರಿಗೆ ಒಂದು ಪ್ರಚೋದನೆ ಬಂತು, ನೀವು ದೇವರ ಬಳಿಗೆ ಹೋಗ್ತಾ ಇದ್ದೀರಿ, ಧ್ಯಾನಕ್ಕೆ ಹೋಗ್ತಾ ಇದ್ದೀರಿ, ನಮಗೂ ಕೂಡ ಒಂದು ಧ್ಯಾನ ಮಾಡಬೇಕು, ನಾವು ಕೂಡ ದೇವರ ವಾಕ್ಯವನ್ನು ಕೇಳಬೇಕು. ಹಾಗಾಗಿ ಇವರು ತಾವಾಗೆ ಆ ಪ್ರಾರ್ಥನೆ ಶಕ್ತಿಯಿಂದ ನನ್ನ ಜೊತೆಯಲ್ಲಿ ಧ್ಯಾನಕ್ಕಾಗಿ ಬಂದವರು. ಪ್ರೈಸ್ ದಿ ಲಾರ್ಡ್. ಎಂಥ ಮನೋಹರವಾದ ಕಾರ್ಯ ನೋಡಿ. ಅವರೆಲ್ಲಿಯೂ ಅವರು ಇತರರಿಗೆ ಹೇಳಲಿಕ್ಕೆ ಹೋಗಲಿಲ್ಲ, ಅವರ ಮನೆ ಬಾಗಿಲು ತಟ್ಟಿ ಅವರನ್ನು ಕರೀಲಿಲ್ಲ. ತಾವಿರುವಂಥ ಸ್ಥಳದಲ್ಲೇ ಕುಳಿತು ಅವರಿಗಾಗಿ ಪ್ರಾರ್ಥಿಸುವಾಗ ದೇವರು ಒಬ್ಬೊಬ್ಬರನ್ನೇ ಅವರ ಹತ್ರ ಕರ್ಕೊಂಡು ಬಂದು ತಮಗೆ ಗೊತ್ತಿರುವಷ್ಟು ದೇವರ ಬಗ್ಗೆ ಹೇಳಿ ಒಂದು ಧ್ಯಾನ ಮಾಡಲಿಕ್ಕೆ ಅವರನ್ನು ಕರ್ಕೊಂಡು ಬರುವ ದೇವರ ರಾಯಭಾರಿಯನ್ನಾಗಿ ದೇವರವರನ್ನು ಉಪಯೋಗಿಸಿದರು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ. ಪ್ರಿಯರೇ, ಇದಾಗಿದೆ ಬಹಳ ಪ್ರಮುಖವಾದ ವಿಚಾರ. ಪವಿತ್ರಾತ್ಮರು ಸಣ್ಣ ಸಣ್ಣ ಕಾರ್ಯಗಳಲ್ಲಿ ನೋಡಿ ಹೇಗೆ ನಮ್ಮನ್ನು ಉಪಯೋಗ ಮಾಡ್ತಾರೆ ಅಂಥೇಳಿ. ದೇವರ ಆತ್ಮ ನಮ್ಮನ್ನು ಉಪಯೋಗ ಮಾಡುವ ರೀತಿ, ಯಾವಾಗ ದೇವರಿಗಾಗಿ ಸಣ್ಣ ಪುಟ್ಟ ತ್ಯಾಗಗಳನ್ನು ನಾವು ಮಾಡ್ತೇವೆ, ಅಲ್ಲಿ ಆಗಿದೆ ದೇವರು ವಿಶೇಷವಾದ ರೀತಿಯಲ್ಲಿ ನಮ್ಮನ್ನು ಅನುಗ್ರಹಿಸುವಂಥದ್ದು ಮತ್ತು ನಮ್ಮನ್ನು ಉಪಯೋಗ ಮಾಡುವಂಥದ್ದು. ಪ್ರೈಸ್ ದಿ ಲಾರ್ಡ್, ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ. ಇನ್ನು ಒಲವಿನ ಸಹೋದರ ಸಹೋದರಿಯರೇ, ದೇವರ ಆತ್ಮರು ನಮ್ಮ ಜೀವಿತದಲ್ಲಿ ಪ್ರವೇಶ ಮಾಡುವಂಥ ಸಮಯ ಬಹಳ ಮುಖ್ಯವಾಗಿ ಸತ್ಯದ ದಾರಿಯಲ್ಲಿ ಅವರು ನಮ್ಮನ್ನು ನಡೆಸುತ್ತಾರೆ. ಸಾಧಾರಣವಾಗಿ ನಾವು ಲೋಕದೊಡನೆ ಮತ್ತು ಕೆಲವು ಕಾರ್ಯಗಳೊಡನೆ ಎಂದಿಗೂ ರಾಜಿ ಮಾಡಿಕೊಳ್ಳದಂತೆ ಸಮಗ್ರವಾದ ಸತ್ಯದ ಹಾದಿಯಲ್ಲಿ ದೇವರಾತ್ಮ ನಮ್ಮನ್ನು ನಡೆಸುತ್ತಾರೆ. ಹೇಗೂ ಸತ್ಯ ಸ್ವರೂಪಿಯಾದ ಪವಿತ್ರಾತ್ಮರು ನಿಮ್ಮಲ್ಲಿ ಬರುವಾಗ ಅವರು ನಿಮ್ಮನ್ನು ಸಮಗ್ರ ಸತ್ಯದೆಡೆಗೆ ಕರೆದೊಯ್ಯುವರು. ಯೋಹಾನನ ಬರೆದ ಸುವಾರ್ತೆ 16ನೇ ಅಧ್ಯಾಯದ 13ನೇ ವಾಕ್ಯದಲ್ಲಿ ಈ ವಚನವನ್ನು ನಾವು ಓದ್ತೇವೆ. ಒಲವಿನ ಸಹೋದರ ಸಹೋದರಿಯರೇ, ಹಾಗಾಗಿ
ಬಂದಿರುವಂಥ ನಾವೆಲ್ಲರಿಗೂ ಕೂಡ ದೇವರು ಅವಕಾಶಗಳ ಮೇಲೆ ಅವಕಾಶವನ್ನು ನೀಡುತ್ತಲೇ ಇದ್ದಾರೆ. ನಾನು ಪ್ರಾರಂಭದಲ್ಲಿ ಹೇಳಿದೆ, ನಾವು ಯಾರೆಲ್ಲ ಧ್ಯಾನಕೂಟಗಳಲ್ಲಿ ಒಬ್ಬರನ್ನೊಬ್ಬರು ನೋಡ್ತಾ ಇದ್ದೇವೆ, ಪರಿಚಯ ಇರುವಂಥ ಬಹಳಷ್ಟು ಮುಖಗಳನ್ನೇ ನಾವು ಮತ್ತೆ ಮತ್ತೆ ನೋಡ್ತೇವೆ. ಹಾಗಾಗಿ ಮತ್ತೆ ಮತ್ತೆ ದೇವರು ನಮಗೆ ಅವಕಾಶವನ್ನು ಕೊಡ್ತಾ ಇದ್ದಾರೆ. ಅಂದರೆ ನಾವಿನ್ನೂ ಆತ್ಮದಲ್ಲಿ ಬೆಳೆಯಬೇಕು, ಇನ್ನೂ ದೇವರಿಗೆ ಕೆಲವು ಉತ್ತಮವಾದ ಫಲವನ್ನು ನೀಡಬೇಕೆನ್ನುವುದು ದೇವರ ಇಚ್ಛೆ. ಅದಕ್ಕಾಗಿ ಆತ್ಮದಲ್ಲಿ ಬೆಳೆಯುವುದಕ್ಕೋಸ್ಕರ ದೇವರು ತುಂಬ ಕಾರ್ಯಗಳನ್ನು ನಮಗೆ ಕೊಟ್ಟು, ಸಮಯವನ್ನು ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸುತ್ತಿದ್ದಾರೆ. ಆದ್ದರಿಂದಲೇ ಈ ನಿದ್ರೆಯನ್ನು ತ್ಯಾಗ ಮಾಡಿ ದೇವರ ಸಮ್ಮುಖದಲ್ಲಿ ನಾವು ಕೂತ್ಕೊಂಡಿದ್ದೇವೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಒಲವಿನ ಸಹೋದರ ಸಹೋದರಿಯರೇ, ಒಂದು ಪ್ರಪಂಚವಿಡೀ ಜನರು ನಿದ್ರೆ ಮಾಡ್ತಾ ಇದ್ದಾರೆ. ನಿದ್ರೆಯಲ್ಲಿ ಅನೇಕ ಮನುಷ್ಯರು ಇವತ್ತು ಎಚ್ಚೆತ್ತುಕೊಂಡಿದ್ದಾರೆ. ನಾವು ರಸ್ತೆಗೆ ಹೋಗಿ ನೋಡೋದಾದರೆ ಕೆಲವು ಹೋಟೆಲ್ಗಳು ಬಾಗಿಲು ತೆಗೆದಿದೆ, ಮದ್ಯದ ಅಂಗಡಿಗಳು ಬಾಗಿಲು ತಕ್ಕೊಂಡಿವೆ, ದೊಡ್ಡ ದೊಡ್ಡ ವ್ಯಭಿಚಾರದ ಶಾಲೆಗಳು ಬಾಗಿಲು ತಕ್ಕೊಂಡಿದೆ. ಹಾಗಾಗಿ ಲೋಕದಲ್ಲಿ ಅಪಾಯದ ಅವಸ್ಥೆಯಲ್ಲಿರುವವರು, ಪಿಶಾಚಿಯ ರಸ್ತೆಯಲ್ಲಿಯೂ ನರಕದ ಹಾದಿಯಲ್ಲಿ ಇರುವವರು ಇವತ್ತು ಈ ಕಾರ್ಯಗಳಲ್ಲಿ ತೊಡಗಿಕೊಂಡಿದ್ದಾರೆ. ನಮ್ಮ ಪ್ರಯಾಣ ಎಲ್ಲಿಗೆಂದು ಅವರಿಗೆ ತಿಳಿಯದು, ಯಾವ ಕಡೆ ಸಾಗ್ತಾ ಇದ್ದೇವೆ ಎಂಬುದಾಗಿ ಅವರಿಗೆ ತಿಳಿಯದು. ಅವರ ಆತ್ಮದ ಕಣ್ಣು ಮುಚ್ಚಿ ಹೋಗಿದೆ. ಆದರೆ ದೇವರು ನಮ್ಮ ಆತ್ಮದ ಕಣ್ಣುಗಳನ್ನು ತೆರೆಸಿಕೊಟ್ಟು ರಾತ್ರಿಯ ನಿದ್ರೆಯ ತ್ಯಾಗ ಮಾಡಿ ಪರಿಶುದ್ಧಾತ್ಮರೊಡನೆ ಸ್ವಲ್ಪ ಎಚ್ಚೆತ್ತು ದೇವರ ಕೃಪೆಯಲ್ಲಿ ಬೆಳೆಯುವುದಕ್ಕಾಗಿ ದೇವರ ಮನಸ್ಸನ್ನು, ಆರೋಗ್ಯವನ್ನು ದಯಪಾಲಿಸಿ ಈ ಪರಿಶುದ್ಧವಾದ ಮಂದಿರದಲ್ಲಿ ನಮ್ಮನ್ನು ಕುಳ್ಳರಿಸಿದ್ದಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ. ಆದ್ದರಿಂದ ಒಲವಿನ ಸಹೋದರ ಸಹೋದರಿಯರೇ, ಶುಭ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಆತ್ಮೀಕ ದಾಹದಲ್ಲಿ ದೇವರಲ್ಲಿ ನಾವು ಪ್ರಾರ್ಥಿಸೋಣ. ಯೇಸು ಸ್ವಾಮಿ 3 ದಿನಗಳ ಜೆರುಸಲೇಮ್ ಮಹಾದಿನ, ಹಬ್ಬದ ದಿನ, ಕೊನೆಯ ದಿನ ದೇವರ ಆಲಯದ ಬಾಗಿಲಿನಲ್ಲಿ ನಿಂತು ಉಚ್ಚ ಸ್ವರದಲ್ಲಿ ಕೂಗುತ್ತಾರೆ, ಯಾರಿಗಾದರೂ ಬಾಯಾರಿಕೆಯಾಗಿದ್ದರೆ ನನ್ನ ಬಳಿ ಬಂದು ಕುಡಿಯಲಿ, ಬಾಯಾರಿದವನು ನನ್ನ ಬಳಿಗೆ ಬಂದು ಕುಡಿಯಲಿ, ನನ್ನಲ್ಲಿ ವಿಶ್ವಾಸವಿಡುವವನ ಹೃದಯದಿಂದ ಜೀವಜಲ ಹೊನಲು ಹೊನಲಾಗಿ ಹರಿಯುವುದೆಂಬುದಾಗಿ ಯೇಸು ಪ್ರಭು ಕೂಗಿ ಹೇಳಿದ್ದಾರೆ. ಆದ್ದರಿಂದ ಇವತ್ತು ಆ ಜೀವಜಲವನ್ನು ನಾವು ಸ್ವೀಕಾರ ಮಾಡಿದಲ್ಲಿ ನಮ್ಮ ಮನೆಯವರು ನಮ್ಮಿಂದ ಜೀವಜಲವನ್ನು ಸ್ವೀಕಾರ ಮಾಡುತ್ತಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಒಂದು ಮನೆಯ ಗೃಹಿಣಿ ದೇವರ ವಚನವನ್ನು ಸ್ವೀಕಾರ ಮಾಡಿ ಆಕೆ ದೇವರ ಅಭಿಷೇಕವನ್ನು ಪಡೆದರೆ ತನ್ನ ಪತಿ ಮತ್ತು ಮಕ್ಕಳು ದೇವರ ಅಭಿಷೇಕವನ್ನು ಪಡೆಯುವವರೆಗೆ ಅವರ ತಲೆ ಹುಡುಕ್ತಾನೇ ಇರ್ತಾರೆ, ಬಿಡೋದಿಲ್ಲ. ಅವರು ಪ್ರಾರ್ಥಿಸು ಅಂತ ಹೇಳಿ ಅಥವಾ ದೇವಾಲಯಕ್ಕೆ ಕೊಂಡೋಗಿ ಅಥವಾ ದೇವರ ವಾಕ್ಯವನ್ನು ಹೇಳಿಸಿ ಬಲವಂತವಾಗಿ ತನ್ನ ಪಕ್ಕದಲ್ಲಿ ಕುಳ್ಳರಿಸಿಕೊಂಡಾದರೂ ಮಕ್ಕಳು ಗೊಣಗಿದ್ರು, ಮಕ್ಕಳು ನಿಂಗೆ ಮಾಡೋಕ್ಕೆ ಕೆಲಸ ಇಲ್ಲ ಅಂತೇಳಿ ಮನಸ್ಸಲ್ಲಿ ಅಂದ್ಕೊಂಡ್ರು, ಏನು ಮಾಡಿದರೂ ಪರವಾಗಿಲ್ಲ, ಆದರೆ ಅಮ್ಮ ಬಿಡಂಗಿಲ್ಲ. ಯಾಕೆ? ಅವರ ಜೀವಿತದಲ್ಲಿ ದೇವರ ಒಂದು ಬೆಂಕಿಯನ್ನು ಸ್ವೀಕಾರ ಮಾಡಿದ್ದರಿಂದ ಈ ಮಕ್ಕಳು ಮತ್ತು ದೇವರು ನನಗೆ ಕೊಟ್ಟಂಥ ಪತಿ ದೇವರ ಅಭಿಷೇಕವನ್ನು ಹೊಂದುವವರೆಗೆ ನಾನು ಈ ಕಾರ್ಯವನ್ನು ಮಾಡುತ್ತೇನೆ ಎನ್ನುವಂಥ ಸವಾಲನ್ನು ತಗೊಳ್ತಾರೆ. ಅದೇ ರೀತಿ ಒಂದು ಕುಟುಂಬದ ಯಜಮಾನ ದೇವರ ವಚನವನ್ನು ತನ್ನ ಹೃದಯದಲ್ಲಿ ಸ್ವೀಕರಿಸುವಾಗ ತನ್ನ ಮಕ್ಕಳಿಗೂ ತನ್ನ ಪತ್ನಿಗೂ ಅದರ ಒಂದು ಸವಿಯನ್ನು ಉಣ್ಣಿಸುವವರೆಗೆ ಅವರು ಪ್ರಯತ್ನ ಮಾಡ್ತಾರೆ ಆ ಕಾರ್ಯದಲ್ಲಿ ಯಶಸ್ವಿಯಾಗಲಿಕ್ಕಾಗಿ. ಆದ್ದರಿಂದ ಇವತ್ತು ದೇವರ ಸಮಕ್ಷಮದಲ್ಲಿ ನಾವಿರುವಾಗ ನಮ್ಮ ಕುಟುಂಬಗಳನ್ನು ಸ್ಮರಿಸೋಣ, ನಮ್ಮ ರಕ್ತ ಸಂಬಂಧಿಕರನ್ನು ಸ್ಮರಿಸೋಣ ಮತ್ತು ನಿದ್ರಿಸುತ್ತಿರುವ ನಮ್ಮ ಸುತ್ತಲ ಪ್ರಪಂಚವನ್ನು ದೇವರ ಕರಗಳಲ್ಲಿ ಸಮರ್ಪಣೆ ಮಾಡೋಣ. ಪ್ರಿಯರ, ಆತ್ಮಿಕವಾದ ಶಕ್ತಿಯು ತುಂಬಿಕೊಳ್ಳಬೇಕು, ಚೈತನ್ಯವು ತುಂಬಿಕೊಳ್ಳಬೇಕು. ಹಾಗಾಗಿ ನಾವು ಚೈತನ್ಯವನ್ನು ಹೊಂದಿಕೊಂಡ್ರೆ ನಮ್ಮ ಮನೆ ಸ್ವರ್ಗೀಯ ಚೈತನ್ಯದಿಂದ ತುಂಬುತ್ತೆ, ನಮ್ಮ ಸಭೆ ದೇವರ ಚೈತನ್ಯದಿಂದ ತುಂಬುತ್ತೆ, ಹಾಗೂ ನಮ್ಮ ರಾಜ್ಯ, ನಮ್ಮ ದೇಶ ದೇವರ ಚೈತನ್ಯದಿಂದ ತುಂಬಿಕೊಳ್ಳುತ್ತೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಆ ದೇವರ ಶಕ್ತಿಯು, ಚೈತನ್ಯವು, ಅಭಿಷೇಕವು ನಮ್ಮನ್ನು, ನಮ್ಮ ಕುಟುಂಬಗಳನ್ನು ಆವರಿಸಿಕೊಳ್ಳುವಂತೆ ಇವತ್ತು ಆತ್ಮಿಕ ಒಂದು ದಾಹ ನಮ್ಮಲ್ಲಿ ಉಂಟಾಗಬೇಕು. ದಾಹ ಮಾತ್ರ ಇದ್ದರೆ ಸಾಕಾ? ಮಾತಾಡಲ್ವೇ? ಸಾಲಲ್ಲ. ಆತ್ಮಿಕ ದಾಹ ಇದ್ದರೆ ಮಾತ್ರ ಸಾಲಲ್ಲ, ಅದಕ್ಕಿರುವ ಕಾರ್ಯ ಕೂಡ ಮಾಡಬೇಕಾಗ್ತದೆ. ಎರಡೂ ಮುಖ್ಯ. ಆತ್ಮಿಕ ದಾಹವು ಮುಖ್ಯ, ಜೊತೆಗಿರುವಂತಹ ಕಾರ್ಯವು ಕೂಡ ಮುಖ್ಯ. ಹಾಗಾಗಿ
ಆತ್ಮೀಕವಾಗಿ ಬೆಳೆಯಬೇಕೆನ್ನುವ ಒಂದು ದಾಹ, ಅದಕ್ಕೆ ಇದ್ದಂಥ ತ್ಯಾಗಗಳು ಕೂಡ ಬಹಳ ಪ್ರಮುಖವಾದದ್ದು. ಹಾಗೆ ಆ ತ್ಯಾಗಗಳನ್ನು ಯಾವಾಗ ನಾವು ಅನುಸರಿಸುತ್ತೇವೆ, ಒಲವಿನ ಸಹೋದರ ಸಹೋದರಿಯರೇ, ದೇವರ ಅಭಿಷೇಕದ ಶಕ್ತಿಯು ನಮ್ಮನ್ನು ಬಹಳವಾಗಿ ಆವರಿಸಿಕೊಳ್ಳುವುದು ಮತ್ತು ಸಾಧಾರಣವಾದ ನಮ್ಮಂಥವರ ಕೈಯಿಂದ ದೊಡ್ಡ ದೊಡ್ಡ ಕಾರ್ಯಗಳನ್ನು ದೇವರು ಮಾಡಿಸುತ್ತಾರೆ. ಪ್ರೈಸ್ ದಿ ಲಾರ್ಡ್. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಹಾಗಾಗಿ ಈ ದಿನಗಳಲ್ಲಿ ಆಧ್ಯಾತ್ಮಿಕ ಚೈತನ್ಯ ತುಂಬಿಕೊಳ್ಳುವಂಥ ಒಂದು ದಾಹ ನಮ್ಮಲ್ಲಿ ಉಂಟಾಗಲಿ. ಜೊತೆಗೆ ಅದಕ್ಕಿರುವ ಪ್ರಯತ್ನಗಳು ಮತ್ತು ತ್ಯಾಗಗಳನ್ನು ಮಾಡುವ ದೇವರ ವರಪ್ರಸಾದವು ನಮ್ಮ ಜೀವನದಲ್ಲಿ ಉಂಟಾಗಲಿ ಎನ್ನುವಂಥ ಪ್ರಾಮಾಣಿಕ ಪ್ರಯತ್ನ ಮತ್ತು ಪ್ರಾರ್ಥನೆ ನಮ್ಮ ಜೀವನದಲ್ಲಿ ಉಂಟಾಗಲಿ ಎಂಬುದಾಗಿ ಹಾರೈಸ್ತೇವೆ. ಹಾಗಾಗಿ ಎದ್ದು ನಿಲ್ಲೋಣ ದೇವರ ಸಮ್ಮುಖದಲ್ಲಿ. ಕಣ್ಣುಗಳನ್ನು ಮುಚ್ಚೋಣ, ಕರಗಳನ್ನು ಹೃದಯದ ಮೇಲೆ ಇಡೋಣ. ಪೂರ್ಣವಾಗಿ ನಮ್ಮನ್ನು, ನಮ್ಮ ಕುಟುಂಬಗಳನ್ನು ದೇವರ ಪರಿಶುದ್ಧವಾದ ಕರಗಳಲ್ಲಿ ಸಮರ್ಪಿಸೋಣ. ದೇವರ ಆತ್ಮೀಕವಾದ ಚೈತನ್ಯವು ನಮ್ಮನ್ನು ತುಂಬಿಕೊಳ್ಳಲಿ. ಪ್ರತ್ಯೇಕವಾಗಿ ನಿಮ್ಮ ಪರಿವಾರವನ್ನು ಸ್ಮರಿಸಿ, ನಿಮ್ಮ ಕುಟುಂಬಗಳ ಸದಸ್ಯರನ್ನು ಸ್ಮರಿಸಿ, ನಿಮ್ಮ ಹೆಂಡತಿಯನ್ನು, ಗಂಡನನ್ನು, ಮಕ್ಕಳನ್ನು, ಸಹೋದರ ಸಹೋದರಿಯರನ್ನು, ರಕ್ತ ಸಂಬಂಧಿಕರನ್ನು ಪೂರ್ಣವಾಗಿ ದೇವರ ಸಮ್ಮುಖದಲ್ಲಿ ಸಮರ್ಪಣೆ ಮಾಡಿ. ಬಹಳ ಮುಖ್ಯವಾಗಿ ಲೋಕದೊಡನೆ ಮತ್ತು ಲೋಕದ ವಸ್ತುಗಳೊಡನೆ ಹಾಗೂ ಭೂಮಿಯಾಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತಿಯುಳ್ಳ ಸರ್ವೇಶ್ವರ ಸ್ವಾಮಿ, ಮನುಷ್ಯರಿಂದ ಸೃಷ್ಟಿಸಲ್ಪಟ್ಟ ದೇವರುಗಳು, ಇದರೊಟ್ಟಿಗೆ ಎಂದಿಗೂ ರಾಜಿಯಾಗಬಾರದು. ಭೂಮಿಯಾಕಾಶಗಳನ್ನು ಸೃಷ್ಟಿ ಮಾಡಿದ ಸರ್ವಶಕ್ತ ಸರ್ವೇಶ್ವರನಲ್ಲಿ ಮಾತ್ರವೇ ನಾನು ವಿಶ್ವಾಸಿಸ್ತೇನೆ, ಅವರನ್ನು ಮಾತ್ರವೇ ಪ್ರೀತಿಸ್ತೇನೆ, ಅವರ ಮಾರ್ಗದಲ್ಲಿ ಮಾತ್ರವೇ ನಡೀತೇನೆ, ಅವರನ್ನು ಬಿಟ್ಟು ಎಡಕ್ಕೂ ಬಲಕ್ಕೂ ನಾನು ಚಲಿಸುವುದಿಲ್ಲ. ತಮಾಷೆಗಾಗಿ ಆದರೂ, ಮನೋರಂಜನೆಗಾಗಿ ಆದರೂ ಹೋಗಬಾರದ ಸ್ಥಳಗಳಿಗೆ ನಾನು ಹೋಗಲ್ಲ. ಆತ್ಮರ ವರಪ್ರಸಾದವನ್ನು ಕುಂದಿಸುವ, ಆತ್ಮಿಕ ಶಕ್ತಿಯನ್ನು ಕುಂದಿಸುವ, ಪರಿಶುದ್ಧಾತ್ಮರ ಶಕ್ತಿಯುತವಾದ ಸಾನ್ನಿಧ್ಯದಿಂದ ನಮ್ಮನ್ನು ತಳ್ಳುವ, ಆತ್ಮದಲ್ಲಿ ಬೆಳೆಯದಂತೆ ನಮ್ಮನ್ನು ತಡೆಗಟ್ಟುವ ಎಲ್ಲ ಕಾರ್ಯಗಳನ್ನು ಗಂಭೀರವಾಗಿ ಪರಿಗಣಿಸಿ ಅವುಗಳನ್ನು ಬಿಟ್ಟು ಬಿಡುತ್ತವೆಂದು ತೀರ್ಮಾನಿಸೋಣ. ಸರಿ ಹೇಳೋಣ. ಪ್ರಭು ಯೇಸುವೆ, ನಮ್ಮ ಮೇಲೆ ಕರುಣೆ ತೋರಿರಿ. ಯೇಸುವೆ ಪ್ರಭುವೆಂದು, ಯೇಸು ಒಬ್ಬರೇ ಏಕರಕ್ಷಕರೆಂದು ನಮ್ಮ ಹೃದಯಗಳಲ್ಲಿ ನಾವು ಪ್ರತಿಷ್ಠಿಸುತ್ತೇವೆ. ನಮ್ಮ ಜೀವಿತದಲ್ಲಿ ಹಿಂದೆ ಏನಾದರೂ ಇದಕ್ಕೆ ತಪ್ಪಿ ನಡೆದಿದ್ದರೆ ಪ್ರಭು ಯೇಸುವೆ ನಾವು ಕ್ಷಮೆ ಕೇಳುತ್ತೇವೆ. ಇನ್ನು ನಮ್ಮ ಮುಂದಿರುವ ಜೀವಿತದಲ್ಲಿ ಇನ್ನೆಂದಿಗೂ ಈ ರೀತಿಯ ಕಾರ್ಯಗಳನ್ನು ಮಾಡುವುದಿಲ್ಲವೆಂದು, ಲೋಕದೊಡನೆ, ಲೋಕದ ಸಂಪ್ರದಾಯಗಳೊಡನೆ ಸಹಕರಿಸುವುದಿಲ್ಲವೆಂದು ತೀರ್ಮಾನಿಸುತ್ತೇವೆ. ಪರಿಶುದ್ಧಾತ್ಮರ ಕೃಪಾವರಗಳಲ್ಲಿ ಬೆಳೆಯಲು, ಆತ್ಮಿಕ ಶಕ್ತಿಯನ್ನು ಪಡೆಯಲು, ಬಹಿರಂಗವಾಗಿ ನಾವು ಯೇಸುವಿನ ಮಕ್ಕಳೆಂದು ಸಾಕ್ಷಿಯನ್ನು ನೀಡಲು ನಾವು ಮುಂದೆ ಬರುತ್ತೇವೆ ಎಂದು ವಾಗ್ದಾನ ಮಾಡುತ್ತೇವೆ. ಆತ್ಮರೇ ನಮ್ಮನ್ನು ಬಲಪಡಿಸಿರಿ, ಆತ್ಮರೇ ನಮ್ಮನ್ನು ಶಕ್ತಿಪಡಿಸಿರಿ, ಆತ್ಮರೇ ನಮ್ಮನ್ನು ದೃಢಪಡಿಸಿರಿ, ಆತ್ಮರೇ ನಮ್ಮನ್ನು ಅನುಗ್ರಹಿಸಿರಿ. ಸ್ತುತಿಸೋಣ. ಹಾಲೆಲೂಯ, 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 ಹಾಲೆಲೂಯ. ಸ್ತುತಿಸೋಣ, ಸ್ತುತಿಸೋಣ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಸ್ತೋತ್ರ ಯೇಸುವೆ, ವಂದನೆ ಯೇಸುವೆ, ಆರಾಧನೆ ಯೇಸುವೆ. ಹಾಲೆಲೂಯ. ಪ್ರೈಸ್ ದಿ ಲಾರ್ಡ್. ಜೋರಾದ ಗಂಚಪಳೆ ಕೊಟ್ಟು ಜೋರ ಕೈ ತಟ್ಟೋದ್ರೆ ಜೋರಾಗಿ ತಟ್ಟಿ, ಉದಾರವಾಗಿ. ಇಲ್ಲದಿದ್ರೆ ಕಂಜುಸ್ತರ ತಟ್ಟೋದಾದರೆ ಬೇಡ.
ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಲೋಕದ ವ್ಯಕ್ತಿಗಳಿಗೆ ಕೈ ಚಾಪಳೆ ತಟ್ಟಿ ಬಹಳ ಗೌರವಿಸ್ತೀವಲ್ವಾ? ಒಂದು ದೇವ ಸೇವೆಯನ್ನು ಮಾಡಿದಂತಹ ದೇವ ಸೇವಕನಿಗೆ ನಾವು ಯಾವ ರೀತಿಯಾಗಿ ಸತ್ಕರಿಸಬೇಕಲ್ವಾ? ಪೌಲ ಹೇಳ್ತಾನೆ ಎಂತಂದರೆ, ನಿಮಗೆ ವಿಶ್ವಾಸವನ್ನು ಕೊಟ್ಟು ದೇವರ ವಾಕ್ಯವನ್ನು ಕಲಿಸಿಕೊಟ್ಟವ್ರನ್ನ ಎಂದಿಗೂ ಮರಿಬೇಡಿ. ಪ್ರೈಸ್ ಲಾರ್ಡ್. ಹಾಗಾಗಿ ನಾವು ಕರೆದಾಗ ಪ್ರೀತಿಯಿಂದ ನಾನು ಬರ್ತೇನೆ ಅಂತ ಹೇಳಿ, ಎರಡನೇ ಮಾತು ಹೇಳಿಲ್ಲ, ನಾನು ಬರ್ತೀನಿ ಅಂತ ಹೇಳಿ ಒಪ್ಕೊಂಡ್ರು. ಮತ್ತು ಈ ಒಂದು ದೇವರ ವಾಕ್ಯವನ್ನು ನಮಗೆ ಹಂಚಿಕೊಟ್ರು. ಇವರ ಮುಖಾಂತರ ನಾವೆಲ್ಲ ಅವರು ಬೋಧನೆ ಮಾಡುವಾಗ ಕೂತ್ಕೊಂಡು ಕೇಳಿದವರೇ, ನಾವೆಲ್ಲರೂ ಕೂಡ ಒಂದು ಧ್ಯಾನಾರ್ಥಿ. ಅವರು ದೇವರ ವಾಕ್ಯವನ್ನು ಪ್ರಸಂಗ ಮಾಡ್ತಾ ಇದ್ದವರಾಗಿದ್ದರು. ಆದರೆ ಅವರೊಟ್ಟಿಗೆ ಇವತ್ತು ನಾವು ನಿಲ್ತೀವಂದರೆ ದೇವರು ಕೊಟ್ಟ ಕೃಪೆ. ಹಾಗಾಗಿ ನಮ್ಮ ಕೈಗಳನ್ನು ಸಹೋದರನ ಕಡೆಗೆ ಚಾಚೋಣ ಪ್ರಿಯರೇ. ಅವರ ಸೇವೆ, ಅವರ ಕುಟುಂಬ, ಅವರ ಆರೋಗ್ಯ, ಅವರ ಮುಂದಿನ ಭವಿಷ್ಯತ್ತಿನ ಒಂದೊಂದು ಹೆಜ್ಜೆಯು ದೇವರ ಚಿತ್ತದಂತೆ ರೂಪಿಸಬಡಲೆಂದು ಸ್ತುತಿಸೋಣ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಥ್ಯಾಂಕ್ ಯು ಬ್ರದರ್. ನಮ್ಮ ಪ್ರೀತಿಯ ಕರೆಯನ್ನು ಹೋಗೊಟ್ಟು ದೇವರ ವಾಕ್ಯವನ್ನು ನಮಗೆ ಕಲಿಸಿಕೊಟ್ಟಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು.